ನಮ್ಮನ್ನುಂಟು ಮಾಡಿರುವಂಥ ನಮ್ಮ ರಕ್ಷಕನು ಒಡೆಯನಾಗಿರುವಂಥ ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಈ ಒಂದು ನೂತನವಾದಂಥ ಸಬ್ಬತ್ ದಿನಕ್ಕಾಗಿ ಆತನು ನೀಡಿರುವಂಥ ಈ ಒಂದು ಸುಂದರವಾದಂಥ ಸಮಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುತ್ತಾ ಇದನ್ನು ನಾವು ಒಂದು ತೀರ್ಮಾನವನ್ನು ನಾವು ತೆಗೆದುಕೊಂಡ ಪ್ರಿಯರೇ, ಇಂದು ಸಬ್ಬತ್ತಾಗಿದ್ದರಿಂದ ನಾವು ಕುಟುಂಬವಾಗಿ ಕರ್ತನಿನ ಸನ್ನಿಧಾನದಲ್ಲಿ ನಾವು ಕಾಣಿಸಿಕೊಳ್ಳುತ್ತೇವೆ ಎಂಬುದಾಗಿ ನಾವು ನಮ್ಮ ಹೃದಯದಲ್ಲಿ ನಾವು ತೀರ್ಮಾನ ಮಾಡಿಕೊಂಡು ಈ ರೀತಿಯಾಗಿ ವಾಕ್ಯವನ್ನು ಓದಿಕೊಳ್ಳೋಣ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘ ಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ಭಕ್ತನಾದಂಥ ಪೌಲನು ಕೊಲೊಸ್ಸೆ ಸಭೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಾಕ್ಯ ಭಾಗದಲ್ಲಿ ನಾವು ಓದಿಕೊಳ್ತಾ ಇದ್ದೇವೆ. ಕ್ರಿಸ್ತನಲ್ಲಿರುವಂಥ ಎಲ್ಲ ನೂತನವಾದಂಥ ಮನಸ್ಸನ್ನು, ಸಂಗತಿಗಳನ್ನು ನಮ್ಮ ಜೀವಿತ ಅಳವಡಿಸಿಕೊಂಡು ಆತನ ಆರಾಧಿಸೋದಕ್ಕಾಗಿ ಈ ರೀತಿಯಾಗಿ ನಾವು ರಾಗವನ್ನು ಹಾಡಿಕೊಳ್ಳೋಣ. ಪ್ರಿಯ ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ಸೇರಿ ನಡೆಯುವ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ಸೇರಿ ನಡೆಯುವ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ಸೇರಿ ನಡೆಯುವ. ಅಜ್ಞಾನಿ ಕೂಟವ ತೊರೆಯುವ, ಒಳ್ಳೆ ಸುಜ್ಞಾನಿ ಕೂಟವ ಸೇರುವ. ಅಜ್ಞಾನಿ ಕೂಟವ ತೊರೆಯುವ, ಒಳ್ಳೆ ಸುಜ್ಞಾನಿ ಕೂಟವ ಸೇರುವ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ಸೇರಿ ನಡೆಯುವ. ವೇದ ಮಾರ್ಗದಿಂದ ನೆಲೆಗೊಳ್ಳುವ, ಸತ್ಯ ಬೋಧೆಯನ್ನು ಕೇಳಿ ಧ್ಯಾನಿಸುವ. ವೇದ ಮಾರ್ಗದ ನೆಲೆಗೊಳ್ಳುವ, ಸತ್ಯ ಬೋಧೆಯನ್ನು ಕೇಳಿ ಧ್ಯಾನಿಸುವ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ಸೇರಿ ನಡೆಯುವ. ಸತ್ಯ ಮಾರ್ಗದಿ ನೆಲೆಗೊಳ್ಳುವ, ದೈವ ಕೃತ್ಯ ಮಾರ್ಗಕ್ಕೆ ನಡೆದುಕೊಳ್ಳುವ. ಸತ್ಯ ಮಾರ್ಗದಿ ನೆಲೆಗೊಳ್ಳುವ, ದೈವ ಕೃತ್ಯ ಮಾರ್ಗದಿ ನಡೆದುಕೊಳ್ಳುವ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ಸೇರಿ ನಡೆಯುವ. ಕರ್ತನ ಮರಣ ಧ್ಯಾನಿಸುವ, ಕರ್ತನ ಮರಣವ ಧ್ಯಾನಿಸುವ. ಲೋಕವೇತ್ತ ಚಿಂತೆಯನ್ನೆಲ್ಲ ನೀಗುವ. ಕರ್ತನ ಮರಣವ ಧ್ಯಾನಿಸುವ. ಲೋಕವೇತ್ತ ಚಿಂತೆಯನ್ನೆಲ್ಲ ನೀಗುವ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ಸೇರಿ ನಡೆಯುವ. ನಡೆಯಲಿ ಸ್ವಾಮಿಯ, ನಡೆಯಲಿ ಸ್ವಾಮಿಯ ಮೆಚ್ಚಿಸುವ. ಕಟ್ಟ ಕಡೆಯಲ್ಲಿ ಕರ್ತನ ಮಾಡಿ ಸೇರುವ. ನಡೆಯಲಿ ಸ್ವಾಮಿಯ ಮೆಚ್ಚಿಸುವ. ಕಟ್ಟ ಕಡೆಯಲ್ಲಿ ಕರ್ತನ ಬಳಿ ಸೇರುವ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ಸೇರಿ ನಡೆಯುವ.
ಆರಂಭ ಮಾಡೋಣ. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳ್ಕೊಳ್ಳುವವನು, ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ನಮ್ಮ ಈ ಉದಯ ಕಾಲದ ಶ್ರಮಾದಾನದ ಆರಾಧನೆಯು ತಂದೆ, ಕುಮಾರ, ಪರಿಶುದ್ಧಾತ್ಮನ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಆರಾಧನೆಯನ್ನು ಪ್ರಾರಂಭಿಸುವಂತೆ ಹಾಡುವ ಸಂಗೀತಗಳಲ್ಲಿ 154ನೇ ಮೊದಲನೇ ಹಾಗೂ 3ನೇ ಚರಣವನ್ನು ರಾಗ ಮಾಡೋಣ. ಸಂಗೀತಗಳಲ್ಲಿ 154 ಮೊದಲನೇ ಹಾಗೂ 3ನೇ ಚರಣವನ್ನು ರಾಗ ಮಾಡೋಣ. ಪ್ರಾರ್ಥಿಸೋಣ ಭಕ್ತರಾಗಿ. ಹೌದು ದೇವರಲ್ಲಿ ಆತ ಗಡ್ಡ ಬಿದ್ದು ಧ್ಯಾನಿಸೋಣ ಸುಮಾನಿದು. ಭಕ್ತರೇ ಆತಗೆ ಹೃದಯವನ್ನು ತಾರಿ ಸೇವೆ ಮಾಡಬಾರಿ. ಸಾಕು ನಿನ್ನ ದಯ ನಮಗಿರೆ ಕರ್ತ. ಈ ಪ್ರಪಂಚದ ಸೇವ್ಯಾತ ನಿನ್ನ ವಶರಾಗಿ ಪರಿಪೂರ್ಣ ಸೇವೆ ಮಾಡಸಿದರಾಗಿದ್ದೇವೆ. ದೇವರೇ ನಿನಗೆ ತಕ್ಕದೆ ಮಧ್ಯಾಹ್ನ ತಕ್ಕದೆ ಲಮಾನ. ನಮ್ಮ ಶಿರಗಳನ್ನು ಭಾಗಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಬೆಳಗಿನ ಜಾವದ ಆರಾಧನೆಯಲ್ಲಿ ನಮ್ಮನ್ನು ಒಂದುಗೂಡಿಸಿಯಪ್ಪ ಕರ್ತನೆ. ನೀನು ನಮ್ಮನ್ನು ಒಂದೇ ಸಮಯದಲ್ಲಿ ನಮ್ಮನ್ನು ಕರೆದುಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ ರಾಜ. ಬಂದಿರುವಂತಹ ಪ್ರತಿಯೊಂದು ಮಕ್ಕಳನ್ನು ಮುಟ್ಟು ಆಶೀರ್ವದಿಸು, ಬಲಪಡಿಸು. ಇನ್ನು ಬರಬೇಕಾಗಿರೋ ಪ್ರತಿಯೊಂದು ಮಕ್ಕಳನ್ನು ಕರ್ತನೆ ಸರಿಯಾದ ಸಮಯಕ್ಕೆ ಕರೆದುಕೊಂಡು ಬಂದು ನಿನ್ನನ್ನು ಸ್ತುತಿಸಿ ಕೊಂಡಾಡುವಂತೆ ಸಹಾಯ ನೀಡೋಪ್ಪ ಕರ್ತನೆ. ಅನೇಕ ಜನರು ಕರ್ತನೆ ಕಷ್ಟ ನೋವದಲ್ಲಿ ನಿನ್ನ ಸಂಧಾನದಲ್ಲಿ ಬಂದಿರುವಾಗ ಆ ಮಕ್ಕಳು ಒಟ್ಟಿಗೆ ನಿನ್ನ ಮಾತನಾಡು ರಾಜ. ಅಪ್ಪ ಕರ್ತನೆ, ಅವರ ಹೃದಯದ ಆಶಯಗಳನ್ನು ಪೂರೈಸು. ಅವ್ರಿಗೆ ಬೇಕಾಗಿರುವ ನಿನ್ನ ಬಲ, ನಿನ್ನ ಶಕ್ತಿಯನ್ನು ದಯಪಾಲಿಸೋಪ್ಪ ಕರ್ತನೆ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ಎಂಬ ನಿನ್ನ ವಚನ ಹೇಳಿರುವ ಪ್ರಕಾರ ಅನೇಕ ಜನರು ತಮ್ಮ ನೋವನ್ನು ಕರ್ತನೆ ಅವರಿಗೆ ಬೇಕಾಗಿರೋ ಪ್ರತಿಯೊಂದು ಅವಶ್ಯಕತೆಯನ್ನು ನಿನ್ನ ಪಾದದ ಬಳಿಗೆ ಇಟ್ಟಿರುವಾಗ ಕರ್ತನೆ ಆ ಮಕ್ಕಳಿಗೆ ನೀನೇ ಕೃಪೆಯನ್ನು ಕೊಟ್ಟು ನಡೆಸು ರಾಜ. ವಿಶೇಷವಾಗಿ ಕರ್ತನೆ SSLC ಪರೀಕ್ಷೆ ಬರೀತಿರುವ ಪ್ರತಿಯೊಂದು ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಆ ಮಕ್ಕಳು ಓದಿರುವಂಥ ಪ್ರತಿಯೊಂದು ಅಕ್ಷರಗಳು ಆ ಮಕ್ಕಳಿಗೆ ನೆನಪಿಗೆ ಬರುವಂತೆ ಸಹಾಯ ಮಾಡು ರಾಜ. ಅವರು ಓದಿರುವಂಥ ಪ್ರತಿಯೊಂದು ಅಕ್ಷರವು ಅವರು ಬರೆಯುವಂಥ ಪರೀಕ್ಷೆಯ ಹಾಲಿನಲ್ಲಿ ಕರ್ತನೆ ನಿನ್ನ ಪರಲೋಕದ ಜ್ಞಾನವನ್ನು ಕೊಟ್ಟು ಆ ಮಕ್ಕಳಿಗೆ ನೀನೇ ಉಪಯೋಗಿಸೋಪ್ಪ ಕರ್ತನೆ. ಬರೀತಿರುವಂಥ ಪ್ರತಿಯೊಂದು ಮಕ್ಕಳಿಗೆ ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ಕೃಪೆಯನ್ನು ನಡೆಸು. ಅದೇ ರೀತಿಯಪ್ಪ ಕರ್ತನೆ, ಇವತ್ತಿನ ಸಬ್ಬತ್ ದಿನವನ್ನು ನಮ್ಮನ್ನು ನೋಡುವುದಕ್ಕಾಗಿ ನೀನು ಕೊಟ್ಟ ಕೃಪೆಗಾಗಿ ನಿನಗೆ ಸ್ತೋತ್ರ ರಾಜ. ನಡೆಯುತ್ತಿರುವಂಥ ಪ್ರತಿಯೊಂದು ಆರಾಧನೆ ಕೂಟಗಳಲ್ಲಿ ನಿನ್ನ ಕೃಪೆ ಇರಲಪ್ಪ ಕರ್ತನೆ. ಎಲ್ಲೆಲ್ಲಿ ನಿನ್ನ ಆರಾಧನೆಗಳು ನಡುತ್ತದಪ್ಪ ಕರ್ತನೆ, ಎಲ್ಲ ಮಕ್ಕಳು ಎಲ್ಲ ವಿಶ್ವಾಸಿಗಳು ಬಂದು ನಿನ್ನನ್ನು ಆತುಕೊಂಡು ನಡೆಯುವುದಕ್ಕಾಗಿ ಸಹಾಯ ನೀಡು ರಾಜ. ಚಿಕ್ಕವರಿಂದ ಹಿಡಿದು ಹಿರಿಯರವರೆಗೂ ಕರ್ತನೆ
ಪ್ರತಿಯೊಬ್ಬರು ಬಂದು ನಿನ್ನ ಆಶೀರ್ವಾದವನ್ನು ಹೊಂದಿಕೊಳ್ಳುವಂಥ ಸಹಾಯ ನೀಡು. ಅಲ್ಲಿ ಸಾರುತ್ತಿರುವ ಪ್ರತಿಯೊಂದು ವಚನವು, ಹಾಡುತ್ತಿರುವಂಥ ಪ್ರತಿಯೊಂದು ಆರಾಧನೆ ಹಾಡುಗಳು ಪ್ರತಿಯೊಬ್ಬರ ಮನ ಮುಟ್ಟುವುದಕ್ಕಾಗಿ ಸಹಾಯ ಮಾಡು ರಾಜ. ಎಲ್ಲೆಲ್ಲಿ ಅನೇಕ ಕಷ್ಟ, ನೋವು, ತೊಂದರೆ, ಅನಾರೋಗ್ಯದಿಂದ ಬಂದಿರೋ ಪ್ರತಿಯೊಂದು ಮಕ್ಕಳಿಗೆ ನಿನ್ನ ಒಂದು ಸಂತೋಷವನ್ನು ದಯಪಾಲಿಸು. ಬಂದಿರುವಂಥ ಸಮಯದಲ್ಲಿ ಖಾಲಿಯಾಗಿ ಹೋಗದೆ ರಾಜ, ಅವರ ಹೃದಯದಲ್ಲಿ ನಿನ್ನನ್ನು ಅರಿತುಕೊಂಡು ನಿನ್ನ ವಚನವನ್ನು ತಿಳಿದುಕೊಂಡು ಮನವರಿಕೆ ಮಾಡಿಕೊಂಡು ಹೋಗುವುದಕ್ಕಾಗಿ ಸಹಾಯ ನೀಡು ರಾಜ. ಅದೇ ರೀತಿ ನಮ್ಮ ಸಭೆಗಾಗಿ ಸ್ತೋತ್ರ. ನಮ್ಮ ಸಭೆಯನ್ನು ಉನ್ನತ ಸ್ಥಾನದಲ್ಲಿ ಬೆಳೆಸುವುದಕ್ಕಾಗಿ ನಿನ್ನ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಇಲ್ಲಿ ಇರುವಂಥ ಸಭೆ ಪಾಲಕರನ್ನು ಮುಟ್ಟು, ಸಭಾ ನಾಯಕರನ್ನು ಮುಟ್ಟು, ಹಿರಿಯರನ್ನು ಮುಟ್ಟು ರಾಜ. ಇನ್ನೂ ಬೇಕಾಗಿರುವ ಪ್ರತಿಯೊಂದು ಅವಶ್ಯಕತೆಯನ್ನು ದಯಪಾಲಿಸು. ಇನ್ನೂ ಹೆಚ್ಚಾಗಿ ನಮ್ಮ ಸಭೆಯು ಅಭಿವೃದ್ಧಿ ಆಗುವುದಕ್ಕಾಗಿ ಸಹಾಯ ನೀಡು ರಾಜ. ಅದಕ್ಕೆ ಬೇಕಾಗಿರುವ ನಿನ್ನ ಜ್ಞಾನವನ್ನು ದಯಪಾಲಿಸು ರಾಜ. ಅದಕ್ಕೆ ನಿನ್ನ ಕೃಪೆ, ನಿನ್ನ ಹಸ್ತದಿಂದ ನಡೆಸು. ಇಲ್ಲಿ ಬರುತ್ತಿರುವಂಥ ಪ್ರತಿಯೊಂದು ವಿಶ್ವಾಸಿಗಳು ನಿನ್ನನ್ನು ಆತುಕೊಂಡು ನಡೆಯುವುದಕ್ಕಾಗಿ ಸಹಾಯ ನೀಡು. ಇದನ್ನು ನಡೆಸಿಕೊಂಡು ಹೋಗುತ್ತಿರುವ ಸಭಾಪಾಲಕರನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ. ಅವರಿಗೆ ಬೇಕಾಗಿರುವ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸು. ನಿನ್ನ ಹಸ್ತದಿಂದ ನಡೆಸು. ಇವತ್ತಿನ ಮುಂಜಾನೆ ಆರಾಧನೆಯಲ್ಲಿ ಅಪ್ಪ ಕರ್ತನೆ, ಪ್ರತಿಯೊಂದು ಜನರು ನಿನ್ನನ್ನು ಕರ್ತನೆ ವಾಕ್ಯವನ್ನು ಹೇಳುವ ಪ್ರತಿ ಸಂದೇಶಕರನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ. ಪ್ರಾರಂಭದ ಕೊನೆಯವರೆಗೂ ನಿನ್ನ ಚಿತ್ತದನುಸಾರವಾಗಿ ನಡೆಸು. ಈಗ ನಡೆಯುವಂಥ ಮುಂದೆ ಆರಾಧನೆ ನಿನ್ನ ಕೈಗೆ ಒಪ್ಪಿಸುತ್ತೇನೆ. ನಿನ್ನ ಚಿತ್ತದನುಸಾರವಾಗಿ ನಡೆಸು. ಪ್ರಾರ್ಥನೆ ಕೇದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವಂತಂದೆ, ಆಮೇಲೆ. ಆರಾಧನೆಯನ್ನು ಮುಂದುವರಿಸುವಂತೆ ತೆರೆಯಲ್ಲಿ ಬರುವ ನಾ ಸ್ತುತಿಸುವೆನು ನಾ ಭಜಿಸುವೆನು ಎಂಬ ರಾಗವನ್ನು ಹಾಡೋಣ. ನಾ ಸ್ತುತಿಸುವೆನು ನಾನು ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯದೇ ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ಪಾಪಿಯದೇ ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ನಾ ಸ್ತುತಿಸುವೆನು ನಾನು ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನ್ನು ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನ್ನು ಯೋಚಿಸಲೇ ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ಯೋಚಿಸಲೇ ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ನಾ ಸ್ತುತಿಸುವೆನು ನಾನು ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ದೈವ ವಾಕ್ಯದ ಸಂದೇಶವನ್ನು ಕೇಳುವ ಪೂರ್ವದಲ್ಲಿ ನನ್ನ ದೇವನೇ ನನ್ನ ಯೇಸುವೆ ಮತ್ತೊಂದು ರಾಗವನ್ನು ಹಾಡಿಕೊಳ್ಳೋಣ.
ಪ್ರೀತಿಸುವೆ ನಂದೇವರೇ ನಂದೇಸುವೆ ನೀನನ್ನೇ ಪ್ರೀತಿಸುವೆ ಮುಂಜಾನೆ ಹುಡುಕುವೆನು ಸಮ್ಮುಖವ ಬಯಸುವೆನು ಮುಂಜಾನೆ ಹುಡುಕುವೆನು ಸಮ್ಮುಖವ ಬಯಸುವೆನು ಬಯಸುವೆನು ನಂದೇವರೇ ನಂದೇಸುವೆ ನೀನನ್ನೇ ಪ್ರೀತಿಸುವೆ ಜೀವವುಳ್ಳ ದಿನವೆಲ್ಲ ಸ್ತುತಿಸುವೆ ಕೊಂಡಾಡುವೆ ಜೀವವುಳ್ಳ ದಿನವೆಲ್ಲ ಸ್ತುತಿಸುವೆ ಕೊಂಡಾಡುವೆ ಕೊಂಡಾಡುವೆ ನಂದೇವರೇ ನಂದೇಸುವೆ ನೀನನ್ನೇ ಪ್ರೀತಿಸುವೆ ಲೋಕವೆಲ್ಲ ನಶ್ವರವು ನಿನ್ ಪ್ರೀತಿಯೊಂದೇ ಶಾಶ್ವತವು ಲೋಕವೆಲ್ಲ ನಶ್ವರವು ನಿನ್ ಪ್ರೀತಿಯೊಂದೇ ಶಾಶ್ವತವು ಶಾಶ್ವತವು ನಂದೇವರೇ ನಂದೇಸುವೆ ನೀನನ್ನೇ ಪ್ರೀತಿಸುವೆ ನಂದೇವರೇ ನಂದೇಸುವೆ ನೀನನ್ನೇ ಪ್ರೀತಿಸುವೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಸೃಷ್ಟಿಸಿ ಈ ಲೋಕದಲ್ಲಿ ಸಾಕ್ಷಿಯಾಗಿ ಇಟ್ಟಾತ ನಿನಗೆ ಸ್ತೋತ್ರ ಕರ್ತ. ಭೂಮಿ ಆಕಾಶ ಉಂಟು ಮಾಡಿದ ಕರ್ತ ನಿನಗೆ ಸ್ತೋತ್ರ. ಈ ಮುಂಜಾನೆ ಜಾವದಲ್ಲಿ ಇನ್ನು ಮೊಬ್ಬಿರುವಾಗಲೇ ನಿನ್ನಂತೆ ನಾವು ಕೂಡ ಕರ್ತನೆ ನಿನ್ನ ಸಂಧಾನಕ್ಕೆ ಬರ ಸೇವೆ ಮಾಡಿಕೊಟ್ಟಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಈ ಲೋಕದಲ್ಲಿ ನಮ್ಮನ್ನು ನಿನಗೋಸ್ಕರ ಸೃಷ್ಟಿ ಮಾಡಿದ್ದಿ, ನಿನ್ನ ಉದ್ದೇಶಕ್ಕೋಸ್ಕರ ನಮ್ಮನ್ನು ನಿರ್ಮಿಸಿದ್ದೀಯಪ್ಪ. ಅದನ್ನು ಅರ್ಥ ಮಾಡಿಕೊಂಡು ನಾವು ಜೀವನ ಮಾಡಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತ. ಹೌದು ಕರ್ತ, ನಿನ್ನ ವಾಕ್ಯವು ಸಜೀವವಾದದ್ದು. ಅದು ಕರ್ತನೆ ಕೀಲು ಮಜ್ಜಿನ ತೂರಿ ಹೋಗಿ ಹೃದಯವನ್ನು ಬದಲಾವಣೆ ಮಾಡುವಂಥದ್ದಪ್ಪ. ಅಂಥ ಅಮೂಲ್ಯ ವಾಕ್ಯ ಸಂದೇಶ ಅದಕ್ಕೋಸ್ಕರ ಅಲ್ಪಳಾದನ್ನು ನಿಲ್ಲಿಸಿದ್ದೆ, ಅದಕ್ಕೋಸ್ಕರ ಸ್ತೋತ್ರ ಕರ್ತ. ಈಗೋ ಕರ್ತ ಸಿದ್ಧಳಾಗಿದ್ದೇನಪ್ಪ, ನನ್ನ ಮೂಲಕ ಮಾತನಾಡು. ನೀವು ಮಹಿಮೆ ಹೊಂದಬೇಕು, ನಾನು ತಗ್ಗಿಸಬೇಕಪ್ಪ. ಈ ರೀತಿಯಾಗಿ ಒಂದು ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿನಿ ಪ್ರಿಯ ಕರ್ತನೆ, ಆಮೇನ್. ಈ ಮುಂಜಾನೆಯ ಸಮಯದಲ್ಲಿ ದೇವರ ವಾಕ್ಯದ ಸಂದೇಶವನ್ನು ಈ ಆಲಯದಲ್ಲಿ ಕೊಡಲು ಅನುಕೂಲ ಮಾಡಿಕೊಟ್ಟಂತಹ ಪ್ರಭಾದೇಶ ಕ್ರಿಸ್ತನಿಗೆ ಮೊಟ್ಟ ಮೊದಲಿಗೆ ಒಂದು ಸುಳ್ಳಾಗಿದ್ದೇನೆ. ಈ ಅಮೂಲ್ಯ ಅವಕಾಶ ಕೊಟ್ಟಂತಹ ಈ ಸಭೆಯ ಸಭಾಪಾಲಕರಿಗೂ ಸಭಾಪಾಲನಾ ಸಮಿತಿಗೂ ಹಾಗೂ ಸಭೆಯವರಾದ ತಮ್ಮೆಲ್ಲರಿಗೂ ಹೃದಯಾಂತರಾಳದ ವಂದನೆಗಳು. ಪ್ರಿಯರೇ, ನಾವು ಈಗ ಸುಮಾರು 40-46 ದಿವಸ ಶಿಲುಬೆ ಧ್ಯಾನವನ್ನು ಮಾಡ್ತಾ ಇದ್ದೇವೆ. ಹಾಗಾದರೆ ಮೊಟ್ಟ ಮೊದಲು ನಾವು ತಿಳ್ಕೋಬೇಕಾಗಿದ್ದು ಶಿಲುಬೆ ಅಂದರೆ ಏನು ಎಂಬುದಾಗಿ. ಅನೇಕ ಸಾರಿ ಅನೇಕ ಸೇವಕರು ಅದರ ಬಗ್ಗೆ ಹೇಳಿದ್ದಾರೆ. ಆದರೆ ಇಲ್ಲಿ ಶಿಲುಬೆ ಅಂತಂದರೆ ಈ ಶಿಲುಬೆ ಸತ್ಯವೇದದ ಪ್ರಕಾರ ಕ್ರಿಸ್ತ ಶಕ 1720 ಪೂರ್ವದಲ್ಲೇ ಇರುವಂಥದ್ದಾಗಿತ್ತು. ಅಂದರೆ ಯೇಸು ಕ್ರಿಸ್ತನು ಹುಟ್ಟುವ ಮೊದಲೇ ಶಿಲುಬೆ ಇತ್ತು ಎಂಬುದಾಗಿ ನೋಡ್ತೇವೆ. ಹಾಗಾದರೆ ಆಗ ಆ ಶಿಲುಬೆ ಯಾಕೆ ಇತ್ತು ಎಂಬುದಾಗಿ ನೋಡಬೇಕಾದ್ರೆ ಆ ಶಿಲುಬೆಯನ್ನು ರೋಮನ್ನರು, ಪರ್ಷಿಯನ್ನರು, ಮೇದ್ಯರು, ಸಿರಿಯಾದವರು, ಕಾದೇಶಿಯರು ಈ ಎಲ್ಲ ಜನಾಂಗದವರು ಅದನ್ನು ಹಿಂಸಾ ಸಾಧನವಾಗಿ ಉಪಯೋಗ ಮಾಡ್ತಾ ಇದ್ರು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಹಿಂಸಾ ಸಾಧನ ಅಂದರೆ ಹಿಂಸೆಯನ್ನು ಕೊಡೋದಕ್ಕೋಗಿ ಉಪಯೋಗಿಸುವಂತಹ ಒಂದು ವಸ್ತುವಾಗಿ ಅದನ್ನು ಉಪಯೋಗ ಮಾಡ್ತಾ ಇದ್ರು ಎಂಬುದಾಗಿ ನೋಡ್ತೇವೆ. ಲ್ಯಾಟಿನ್ ಭಾಷೆಯಲ್ಲಿ ಶಿಲುಬೆಗೆ ಕ್ಯೂಸ್ ಎಂಬುದಾಗಿ ಕರೀತಾರೆ ಪ್ರಿಯರೇ. ಯಾಕೆಂದರೆ ಇದನ್ನು 2 ಕಟ್ಟಿಗೆಯನ್ನು ಉಪಯೋಗಿಸಿ ಮಾಡುವಂತಹ ಸಾಧನ ಎಂಬುದಾಗಿ. ಹಾಗಾದರೆ ಶಿಲುಬೆಯಲ್ಲಿ ನಾವು ಮುಖ್ಯವಾಗಿ 3 ವಿಧವನ್ನು ನೋಡ್ತೇವೆ.
ಒಂದನೇ ಶಿಲುಬೆ ಅದು ಟಿ ಆಕಾರದಲ್ಲಿರ್ತದೆ. ಎರಡನೇ ಶಿಲುಬೆ ನಾವು ಉಪಯೋಗಿಸುವಂತ ಪ್ಲಸ್ ಆಕಾರದ ಶಿಲುಬೆ. ಇನ್ನೊಂದು ಶಿಲುಬೆ ಅದು ಇಂಟು ಮಾರ್ಕ್ ಅಂದ್ರೆ ಗುಣಾಕಾರದ ಚಿಹ್ನೆ ಅಥವಾ ಶಿಲುಬೆ. ಈ ಮೂರು ಶಿಲುಬೆಯನ್ನು ಉಪಯೋಗ ಮಾಡಿ ಆಗಿನ ಕಾಲದ ಜನಾಂಗದವರು ಯಾರು ತಪ್ಪು ಮಾಡ್ತಾ ಇದ್ರು, ಪಾಪ ಮಾಡ್ತಾ ಇದ್ರು, ಅವ್ರಿಗೆ ಶಿಕ್ಷಣ ಕೊಡೋದಕ್ಕೋಸ್ಕರ ಈ ಶಿಲುಬೆಯನ್ನ ಉಪಯೋಗ ಮಾಡ್ತಾ ಇದ್ರು ಎಂಬುದಾಗಿ ನೋಡ್ತೇವೆ. ಮತ್ತೆ ಆಗಿನ ಕಾಲದಲ್ಲಿ ಈ ಶಿಲುಬೆಯನ್ನ ಯಾರು ತಪ್ಪು ಮಾಡಿದ್ರು ಅವರೇ ಹೊರಬೇಕಾಗಿತ್ತು. ಅವರೇ ಹೊತ್ಕೊಂಡು ಬಂದು ಅದನ್ನು ನಿಲ್ಲಿಸಿ ಅದರ ಮೇಲೆ ತಾವೇ ಪ್ರಾಣವನ್ನು ಕೊಡುವಂತಹ ಪದ್ಧತಿ ಆಗಿನ ಕಾಲದಲ್ಲಿ ಇತ್ತು ಪ್ರಿಯರೇ. ಅಷ್ಟೇ ಅಲ್ಲದೆ ಆಗಿನ ಕಾಲದಲ್ಲಿ ಯಾರು ಶಿಲುಬೆನ ಹೊರ್ತಾ ಇದ್ರು ಅವರ ಕೊಳ್ಳಲ್ಲಿ ಅವ್ರು ಮಾಡಿದಂಥ ಪಾಪದ ಅಪರಾಧದ ಪಟ್ಟಿಯನ್ನ ಹಾಕಿ ಅವ್ರನ್ನ ಕರ್ಕೊಂಡ್ ಬರ್ತಾ ಇದ್ರು. ಆದ್ರೆ ನಮ್ಮ ಯೇಸು ಕ್ರಿಸ್ತ ಶಿಲುಬೆ ವಿಷಯದಲ್ಲಿ ನೋಡ್ರಿ ಪ್ರಿಯರೇ, ಆತನ ಕೊಳ್ಳಿಗೆ ಪಟ್ಟಿ ಹಾಕಿರ್ಲಿಲ್ಲ. ಆತನ ಶಿಲುಬೆ ಮೇಲೆ ಒಂದು ಕೋಟೇಶನ್ ಬರೆದಿದ್ರು, ಏನಪ್ಪಾ ಅಂತಂದ್ರೆ ಯಹೂದ್ಯರ ಅರಸನು ಎಂಬುದಾಗಿ. ಇದರ ಅರ್ಥ ಯೇಸು ಕ್ರಿಸ್ತನು ತಾನು ಪಾಪ ಮಾಡಿಲ್ಲ, ಪಾಪವನ್ನ ತಲೆಯ ಮೇಲೆ ಹೊರಿಸಲಾಗಿದೆ ಅಂತ ಅರ್ಥ. ಯಾಕಂದ್ರೆ ತಲೆಯ ಮೇಲೆ ಬೋರ್ಡ್ ಹಾಕಲಾಗಿತ್ತು. ಅದರ ಅರ್ಥ ಯೇಸು ಕ್ರಿಸ್ತನ ಪಾಪಿಯಲ್ಲ, ಯೇಸು ಕ್ರಿಸ್ತನ ಪಾಪವನ್ನ ಆತನ ತಲೆಯ ಮೇಲೆ ನಮ್ಮೆಲ್ಲ ಪಾಪಕ್ಕೋಸ್ಕರ ಹೊರಿಸಲಾಗಿದೆ ಅಂತ ಆ ಶಿಲುಬೆ ಸೂಚಿಸುವಂತಾಗಿದೆ ಪ್ರಿಯರೇ. ಹಾಗಾದರೆ ಈ ಶಿಲುಬೆಯನ್ನು ಎಲ್ಲ ಹಾಕ್ತಾ ಇದ್ರು ಅಂದ್ರೆ, ಈ ಶಿಲುಬೆಯನ್ನು ಊರ ಹೊರಗೆ ತೆಗೆದುಕೊಂಡು ಹೋಗಿ ಎತ್ತರವಾದ ಬೆಟ್ಟ ಪ್ರದೇಶದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಹಾಕ್ತಾ ಇದ್ರು. ಯಾಕೆ ಹಾಕ್ತಾ ಇದ್ರು ಈ ರೀತಿಯಾಗಿ ಅಂದ್ರೆ, ಯಾವಾಗ ಆ ಶಿಲ್ಪೆ ಮರಣನ ಜನರು ನೋಡ್ತಾ ಇದ್ರು, ಅವನು ಕಳ್ಳತನ ಮಾಡಿದಾಗ ಹಾಕಿದಂತ ಶಿಲ್ಬೆ, ಅವನು ವ್ಯಭಿಚಾರ ಮಾಡಿದಾಗ ಹಾಕಿದಂತ ಶಿಲ್ಬೆ, ಆಕೆ ತಪ್ಪು ಮಾಡಿದಂತ ಹಾಕಿದ ಶಿಲ್ಬೆ, ಆ ಒಂದು ಶಿಲ್ಬೆ ಮರಣ ನೋಡಿದ ತಕ್ಷಣ ಅಲ್ಲಿದ್ದಂತ ಜನ ಆ ಭಯಂಕರವಾದ ಶಿಲ್ಬೆ ಮರಣವನ್ನು ನೋಡಿ ಅನ್ಕೋತಾ ಇದ್ರು, ಈ ತಪ್ಪ ನಾನು ಮುಂದೆ ಮಾಡಬಾರ್ದಪ್ಪ, ಈ ಪಾಪವನ್ನು ನಾನು ಮಾಡಬಾರ್ದು, ಮಾಡೋದಾದ್ರೆ ನನಗೂ ಇಂಥವಾದ ಘೋರವಾದ ಮರಣ ಬರುತ್ತೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಈ ಶಿಲ್ಬೆ ಮರಣವನ್ನು ಹಾಕ್ತಾ ಇದ್ರು ಪ್ರಿಯರೇ. ಇದು ನಮ್ಮ ಶಿಲ್ಬೆ ಇತಿಹಾಸ. ನಾವು 1ನೇ ಅರಸ 19:20 ನೋಡ್ಕೊಳ್ತೇವೆ. ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಎಲಿಯ ಏನ್ ಮಾಡ್ತಾನೆ, ಶಾಫಾಟನ ಮಗನಾದ ಎಲಿಷನನ್ನ ಹೊಲದಲ್ಲಿ ನೋಡ್ತಾನೆ. ಹೊಲದಲ್ಲಿ ನೋಡಿ ಅವನ ಮೇಲೆ ತನ್ನ ಕಂಬಳಿಯನ್ನು ಹಾಕ್ತಾನೆ. ಹಾಕಿ ಹೇಳ್ತಾನೆ, ಇನ್ಮೇಲೆ ನನ್ನನ್ನು ಹಿಂಬಾಲಿಸು, ನನ್ನ ಜೊತೆಗೆ ಬಾ ಅಂತ ಕರೆದಾಗ ಎಲಿಷ ಹೇಳ್ತಾನೆ, ಅವನು ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಎಲಿಷ ಹೇಳ್ತಾನೆ, ಸ್ವಲ್ಪ ನಮ್ಮ ತಂದೆ ತಾಯಿಗೆ ಹೋಗಿ ನಾನು ಹೇಳಿ ಬರ್ತೀನಿ, ಪರ್ಮಿಷನ್ ಕೊಡು ಅಂತ ಹೇಳಿದಾಗ ಎಲಿಯ ಹೋಗಿ ಬಾ ಅಂತ ಹೇಳ್ತಾನೆ. ಎಲಿಷ ಹೋಗ್ತಾನೆ, ತಂದೆ ತಾಯಿ ಪರ್ಮಿಷನ್ ತೆಗೆದುಕೊಳ್ತಾನೆ. ಆತನು ಬಹಳವಾಗಿ ಪ್ರೀತಿ ಮಾಡುತ್ತಿದ್ದಂತ, ಅವನ ಜೀವನಕ್ಕೆ ಆಧಾರವಾದಂತಹ ಆ 2 ಎತ್ತುಗಳು ಕುಂಟೆಯನ್ನು ಏನ್ ಮಾಡ್ತಾನೆ, 2 ಎತ್ತುಗನ ಒದಿಸ್ತಾನೆ. ಆ ಕುಂಟೆಯನ್ನು ಮುರಿದು ಬೆಂಕಿಯನ್ನ ಹಚ್ಚಿ ಅದರಲ್ಲೇ ಸರ್ವಾಂಗ ಹೋಮವನ್ನು ಮಾಡ್ತಾನೆ. ಮಾಡಿ ಏನ್ ಮಾಡ್ತಾನೆ, ಎಲೆನನ್ನ ಹಿಂಬಾಲಿಸ್ತಾನೆ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಹಾಗಾದರೆ ಎಲಿಷನ ಜೀವನ ನೋಡ್ಕೋರಿ. ಅವನೇನ್ ಮಾಡ್ದ, ಎಲೆಯನ ಮಾತಿಗೆ ವಿಧೇಯನಾದ, ಲೋಕದ ಸಂಗತಿಯಾದ ಅಪ್ಪ ಅಮ್ಮನ್ನ ಬಿಟ್ಟ, ಮತ್ತೆ ತನಗೆ ಮುಖ್ಯವಾದ ಜೀವನಕ್ಕೆ ಆಧಾರವಾದಂತಹ ಎತ್ತುಗಳನ್ನ ವಧಿಸಿದ, ಕುಂಟೆಗಳನ್ನ ಸುಟ್ಟ, ಅವನು ಎಲಿಯನನ್ನ ಹಿಂಬಾಲಿಸ್ತಾ ಎಂಬುದನ್ನು ನೋಡ್ತೇವೆ. ಹಾಗಾದರೆ ಎಲಿಷನು ಎಲಿಯನ ಕರೆಗೆ ಓಗೊಟ್ಟ ಎಂಬುದಾಗಿ ನೋಡ್ತೇವೆ. ಈ ಮುಂಜಾನೆ ಮುಖ್ಯ ಪ್ರಸ್ತಾಪ ಏನಂದ್ರೆ, ಇವತ್ತು ಶಿಲುಬೆ ದಾನ ಮಾಡುತ್ತಿರುವ ನಮಗೆ ದೇವರ ಕರೆ ಏನು ಎಂಬುದಾಗಿ, ಶಿಲುಬೆ ದಾನ ಮಾಡುತ್ತಿರುವಂತ ನಮಗೆ ದೇವರ ಕರೆ ಏನು ಎಂಬುದಾಗಿ ಮುಖ್ಯವಾಗಿ ನೋಡ್ತೇವೆ. ಕರೆ ಅಂದರೆ ಆಹ್ವಾನ, ಸ್ವಾಗತ, ಇನ್ವಿಟೇಷನ್, ಮತ್ತೆ ಹಿಂದೆ ಹೇಳ್ತಾರೆ ದಾವತ್ ಎಂಬುದಾಗಿ. ಹಾಗಾದ್ರೆ ಇವತ್ತು ನನಗೆ ನಿನಗೆ, ಶಿಲುಬೆ ದಾನ ಮಾಡ್ತಾ ನನಗೆ ನಿನಗೆ ಕ್ರಿಸ್ತನ ಕರೆ ಏನು ಎಂಬುದಾಗಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಮೊಟ್ಟ ಮೊದಲೇ ನೋಡ್ತೇವೆ, ಶಿಲುಬೆಯಲ್ಲಿ ದೇವರ ಕರೆ ಏನಂದ್ರೆ, ನಿನ್ನ ಶಿಲುಬೆಯನ್ನ ಹೊತ್ತುಕೊಂಡು ಬಾ. ನಿಮ್ಮ ಅಲ್ಲರಿ ನಿನ್ನ, ವೈಯಕ್ತಿಕವಾಗಿ ನಿನ್ನ ಶಿಲುಬೆಯನ್ನ ನೀನು ಹೊತ್ತುಕೊಂಡು ಬರಬೇಕು ಎಂಬುದಾಗಿ ದೇವರ ಕರೆ ಇದೆ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಮತ್ತಾಯ 16:24 ನೋಡ್ತೇವೆ, ಯೇಸು ಶಿಷ್ಯರಿಗೆ ಹೇಳ್ತಾರೆ, ಯಾವನಿಗಾದರೂ ನನ್ನ ಹಿಂದೆ ಬರಲು ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಹಾಗಾದ್ರೆ ಇಲ್ಲಿ ನನ್ನ ಶಿಲುಬೆ ಅಂದ್ರೆ ಏನು ನೋಡ್ರಿ. ಬಹಳ ಜನ ಹೇಳ್ತಾರೆ ಕಷ್ಟ ಬಂತನ ಶಿಲುಬೆ ಎಂಬುದಾಗಿ. ಅನೇಕ ಸಾರಿ ನಾವು ತಿಳ್ಕೊತೀವಿ ಶಿಲುಬೆ ಅಂದ್ರೆ ಕಷ್ಟ, ನೋವು, ದುಃಖ. ಹೌದು ಪ್ರಿಯರೇ, ಆದ್ರೆ ಇಲ್ಲಿ ಶಿಲುಬೆ ಅಂದ್ರೆ, ನನ್ನ ಶಿಲುಬೆ ಅಂದ್ರೆ ಯಾರು ನೀತಿವಂತನಾಗಿರ್ತಾನೋ, ಯಾರು ಒಳ್ಳೆಯದನ್ನ ಮಾಡ್ತಾ ಇರ್ತಾನೋ, ಯಾರು ದೇವರ ವಾಕ್ಯದ ಪ್ರಕಾರ ನಡೀತಾನೋ, ಯಾರು ಕ್ರಿಸ್ತನನ್ನ ಹಿಂಬಾಲಿಸ್ತಾನೋ ಅಂತವನಿಗೆ ಬರುವಂತ ಕಷ್ಟ ಅದು ಶಿಲುಬೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಪ್ರಿಯರೇ. ಶಿಲುಬೆ ಅಂದ್ರೆ ನಾನು ಪಾಪ ಮಾಡಿದಾಗ, ನಾನು ಮೋಸ ಮಾಡಿದಾಗ, ನಾನು ಕಳ್ಳತನ ಮಾಡಿದಾಗ ಬಂದಂತ ಶಿಕ್ಷೆ ಅಲ್ಲ. ಶಿಲುಬೆ ಎಂದರೆ ನೀತಿವಂತನಾಗಿದ್ದವನು, ಒಳ್ಳೆಯವನಾಗಿದ್ದನು, ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವಂಥವನು, ಯಾವಾಗಲೂ ಬೇರೆಯವರಿಗೆ ಒಳ್ಳೆಯದನ್ನ ಮಾಡುವಂಥವನು, ಅವನಿಗೆ ಬರುವಂತ ಕಷ್ಟ ಅದು ಶಿಲುಬೆ. ಇದರ ಅರ್ಥ ಏನಂದ್ರೆ, ಯಾರು ದೇವರ ಮಾರ್ಗದಲ್ಲಿ ನಡೀತಾರೋ
ಅವರಿಗೆ ದೇವರು ಕೊಡುವಂಥ ಪರೀಕ್ಷೆ ಶಿಲುಬೆಯಾಗಿದೆ. ಎರಡು ರೀತಿಯ ಕಷ್ಟವನ್ನು ನೋಡ್ತೇವೆ. ಸೈತಾನದ ಬರುವಂಥ ಕಷ್ಟ ಅದು ಆಟೋಮೆಟಿಕ್ಲಿ ನಾನು ಮಾಡಿದ ಪಾಪಕ್ಕೆ ಬರುವಂಥ ಕಷ್ಟ, ಅದು ಶಿಲುಬೆ ಅಲ್ಲ. ಯಾವಾಗ ನಾನು ಒಳ್ಳೆಯವನಾಗಿ ಲೋಕದಲ್ಲಿ ಬಾಳಿ ದೇವರ ವಾಕ್ಯದ ಪ್ರಕಾರ ನಡೆಯುವಳಾಗಿರ್ತೇನೋ ಆವಾಗ ಬರುವಂಥ ಕಷ್ಟ ಅದು ದೇವರ ಪರೀಕ್ಷೆ. ಅಲ್ಲಿ ದೇವರು ನಮ್ಮ ಪರೀಕ್ಷೆ ಮಾಡ್ತಾನೆ. ಇಷ್ಟೆಲ್ಲ ಒಳ್ಳೆಯವಳಾಗ್ಯಾಳ, ಇಷ್ಟೆಲ್ಲ ಒಳ್ಳೆಯವನಾಗಿದ್ದಾನೆ, ದೇವರ ವಾಕ್ಯ ಪ್ರಕಾರ ನಡೆದಿದ್ದಾನೆ, ಹಾಗಾದ್ರೆ ನಾನು ಕಷ್ಟ ಕೊಟ್ಟರೆ ನನ್ನ ಬಿಟ್ಟು ಹೋಗ್ತಾಳೋ ಏನೋ, ನನ್ನ ಬಿಟ್ಟು ಇವನು ದೂರ ಹೋಗ್ತಾನೋ ಏನೋ ಅಂತ ಮಾಡುವಂಥ ಪರೀಕ್ಷೆ ಶಿಲುಬೆ ಆಗಿದೆ ಪ್ರಿಯರೇ. ಹಾಗಾದರೆ ಇವತ್ತು ಕ್ರಿಸ್ತನ್ ಹೇಳ್ತಾನೆ, ನಿನ್ನ ಶಿಲುಬೆಯನ್ನು ಹೊತ್ಕೊಂಡು ನನ್ನ ಹಿಂದೆ ಬಾ. ನೀ ನನ್ನ ಹಿಂದೆ ಬರಬೇಕಾದ್ರೆ ನಿನಗೆ ಹೂವಿನ ಹಾಸಿಗೆ ಇದೆ ಅಂತ ನಾನು ಹೇಳೋದಿಲ್ಲ. ಸಂಪೂರ್ಣವಾಗಿ ಮುಳ್ಳಿನ ಹಾಸಿಗೆ ಇದೆ, ನೋವಿದೆ, ಕಷ್ಟ ಇದೆ, ಅಪಮಾನ ಇದೆ, ನಿನ್ನ ಮನೆಯಿಂದಲೇ ನಿನಗೆ ಶೋಧನೆ ಪ್ರಾರಂಭ ಆಗುತ್ತೆ. ಆದರೂ ಕೂಡ ನನ್ನ ಹಿಂದೆ ನೀನು ಬರ್ತೀಯಾ? ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ಬಾ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವತನಾಗಿದ್ದಾನೆ ಪ್ರಿಯರೇ. ಯೋಬನ ವಿಷಯದಲ್ಲಿ ನೋಡ್ತೇವೆ, ಶಿಲುಬೆಯನ್ನು ಹೊತ್ತುಕೊಂಡ, ಜೀವನದಲ್ಲಿ ಎಲ್ಲವನ್ನ ಗಳಿಸ್ಕೊಂಡಿದ್ದ, ಎಲ್ಲವನ್ನ ಕಳ್ಕೊಂಡ, ಆದರೂ ಕೂಡ ದೇವರನ್ನು ದೂಷಿಸಲಿಲ್ಲ. ಶಿಲುಬೆಯನ್ನು ಹೊತ್ಕೊಂಡ, ಕಷ್ಟಪಟ್ಟ, ನೋವು ಪಟ್ಟ, ದೇಹ ತುಂಬ ಗಾಯ ಆಯಿತು, ನಾಯಿಗಳನ್ನು ನೆಕ್ತಾ ಇದ್ವು, ಬೋಕೆಯನ್ನು ತೆಗೆದುಕೊಂಡು ಗಾಯವನ್ನು ಕರ್ಕೊಂಡು ಕೂತ್ಕೊಂಡಿದ್ದ, ಆದರೂ ಕೂಡ ದೇವರನ್ನು ದೂಷಿಸಲಿಲ್ಲ. ಶಿಲುಬೆಯನ್ನು ಬಹಳ ಸಂತೋಷದಿಂದ ಹೊತ್ಕೊಂಡ, ಎರಡರಷ್ಟು ಆಶೀರ್ವಾದವನ್ನ ಪಡ್ಕೊಂಡ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಆದ್ದರಿಂದ ಯೇಸು ಕ್ರಿಸ್ತನು ಕೂಡ ನಾವು ಮಾಡಿದ ಪಾಪದ ನಿಮಿತ್ತ ತಾನು ಒಂದು ಪಾಪ ಕೂಡ ಮಾಡದೇ ಇದ್ರೂ ಕೂಡ ನಮಗೋಸ್ಕರ ನನ್ನ ಶಿಲುಬೆಯನ್ನು ಯೇಸು ಕ್ರಿಸ್ತನು ಹೊತ್ತುಕೊಂಡ ಪ್ರಿಯರೇ. ಆದ್ದರಿಂದ ಬೈಬಲ್ ಹೇಳುತ್ತೆ, ನೀನು ಶಿಲುಬೆಯನ್ನು ಹೊತ್ತುಕೊಂಡು ಬಾ. ಯಾಕೆಂದ್ರೆ ಈ ಲೋಕದಲ್ಲಿ ಇರುವಂಥ ಆಡಂಬರ ಏನ್ರಿ? ಕಷ್ಟ, ನೋವು, ದುಃಖ, ಅಪಮಾನ, ಇದೇ ಆಡಂಬರ. ಕ್ರೈಸ್ತರಿಗಿರುವಂತಹ ಒಂದು ಗಿಫ್ಟ್ ಏನಪ್ಪಾ ಅಂದ್ರೆ ಕಷ್ಟ, ನೋವು, ದುಃಖ. ಇದನ್ನೆಲ್ಲ ನಾವು ಹೊತ್ಕೊಂಡು ಹೋದ್ಮೇಲೆ ನಮಗೆ ಸಿಗುವುದು ಪರಲೋಕ ಭಾಗ್ಯ ಎಂಬುದಾಗಿ. ಹಾಗಾದರೆ ಮಗನೇ, ಮಗಳೇ, ನೀರಿನ ಶಿಲುಬೆಯನ್ನು ಹೊತ್ತುಕೊಂಡು ಬರಲು ಸಿದ್ಧನಾಗಿದ್ದೀಯಾ? ಹೊತ್ತುಕೊಂಡು ಬಾ ಎಂಬುದಾಗಿ ಕ್ರಿಸ್ತನ ಕರೆಯಾಗಿದೆ ಪ್ರಿಯರಿ. ಯಾರು ಕ್ರಿಸ್ತನ ಹಿಂಬಲಿಸ್ತಾರೋ ಅವರ ವಿಷಯದಲ್ಲಿ ನಾನು ಅನೇಕ ಸಾರಿ ನೋಡಿದ್ದೀನಿ. ಅವ್ರು ಹೇಳ್ತಿರ್ತಾರೆ, ನಾನು ದೇವರಿಗೋಸ್ಕರ ಕಾಣಿಕೆ ಕೊಟ್ಟೆ, ಆರಾಧನೆ ಮಾಡಿದೆ, ವಾಕ್ಯ ಹೇಳಿದೆ, ಆದ್ರೆ ನನಗೆ ಯಾಕೆ ಇಷ್ಟು ಕಷ್ಟ ಎಂಬುದಾಗಿ ಹೇಳುವಂಥ ಮಾತನ್ನು ಕೇಳ್ಕೊತೇವೆ. ಇಲ್ಲ ಪ್ರಿಯರೇ, ದೇವರು ತನ್ನ ಪ್ರೀತಿಸುವವರನ್ನೇ ಪರೀಕ್ಷೆ ಮಾಡುವ ಆತನಾಗಿದ್ದಾನೆ. ಕೆಲಸ ನಾವು ಈ ರೀತಿಯಾಗಿ ಹೇಳ್ತೇವೆ, ನಮ್ಮ ಮೇಲೆ ಬಹಳ ಕಷ್ಟ ಐತೆ ಅಂತ ತಿಳ್ಕೊಳ್ರಿ, ಅವತ್ತು ನಮ್ಮಲ್ಲಿ ಯಾವುದೋ ಒಂದು ರೋಗ ಐತೆ, ನನಗೆ ಹೇಳಕ್ಕೆ ಆಗಲಾರ್ದ ಪರಿಸ್ಥಿತಿ ಐತೆ, ಅಂತ ಸ್ಥಿತಿಯಲ್ಲಿ ನಿಮಗೆ ಕರೆ ಬರುತ್ತೆ. ಏನಂತ ಕರೆ ಬರುತ್ತೆ? ಇವತ್ತು ನೀನು ಆರಾಧನೆ ಮಾಡಕ್ಕೆ ಬಾ, ನೀನು ವಾಕ್ಯ ಹೇಳಕ್ಕೆ ಬಾ ಅಂದಾಗ ನನ್ನ ಉತ್ತರ ಏನಾಗಿರುತ್ತೆ ಪ್ರಿಯರೇ? ನನಗ ಎಷ್ಟು ಕಷ್ಟ ಐತಿ, ನಾ ಎಲ್ಲಿ ಬರಕ್ಕೆ ಹೋಗ್ಲಿ ಹೇಳು, ನನಗೆ ಎಷ್ಟು ನೋವೈತಿ, ನಾ ಎಲ್ಲಿ ಬರಕ್ಕೆ ಹೋಗ್ಲಿ ಹೇಳು. ಇದು ದೇವರ ಪರೀಕ್ಷೆ ರೀ. ಬಹಳ ಸಾರಿ ನನ್ನ ಜೀವಿತದಲ್ಲಿ ನೋಡಿದ್ದೀನಿ, ಬಹಳಷ್ಟು ಇಕ್ಕಟ್ಟಲ್ಲಿರುವಾಗ ದೇವರ ಕರೆ ನನಗೆ ಬರುತ್ತೆ, ನೀನು ಆರಾಧನೆ ಮಾಡಬಾ, ನೀನು ದೇವರ ವಾಕ್ಯ ಹೇಳು ಬಾ ಅಂದಾಗ ವಾಕ್ಯ ಹೇಳುತ್ತೆ, ಅನುಕೂಲ ಇದ್ದರೂ ಅನುಕೂಲ ಇಲ್ಲದಿದ್ದರೂ ನಿನಗೆ ಕರೆ ಬರುವಾಗ ಎದ್ದು ನಿಂತುಕೊಂಡು ಸೇವೆಗೆ ನೀನು ಹೋಗ್ಬೇಕೆಂಬುದಾಗಿ. ಹಾಗಾದ್ರೆ ವಿಚಾರ ಮಾಡೋಣ, ಎಷ್ಟು ಸಾರಿ ನನ್ನ ಶಿಲುಬೆ ನಾನು ಹೊತ್ಕೊಂಡು ಹೋಗ್ತಾ ಇದ್ದೀನಿ, ಎಷ್ಟು ಸಾರಿ ದೇವರ ಕರೆ ಬರುವಾಗ ನನಗೆ ಅದು ಬರೋಕ್ಕಾಗೋದಿಲ್ರಿ, ನಮ್ಮನೇಲಿ ಮದುವೆ ಐತೆ, ನಮ್ಮನೇಲಿ ಕಷ್ಟ ಐತೆ, ಈ ರೀತಿ ಕಾರಣ ಹೇಳಿ ನಾವು ದೇವರ ಸೇವೆಯಿಂದ ಎಷ್ಟೋ ಸಲ ನಾವು ಬಿಟ್ಟು ಹೋಗ್ತೇವೆ ಪ್ರಿಯರಿ. ಆದರೆ ದೇವರ ಕರೆ ಕೊಡುತ್ತೆ, ನೀನು ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ಬರಬೇಕು. ಅದು ನಿನ್ನ ಅನುಕೂಲ ಇರಲಿ, ಅನುಕೂಲ ಇಲ್ಲದೆ ಇರಲಿ, ನಿನ್ನ ಮನೇಲಿ ಏನೇ ಪರಿಸ್ಥಿತಿ ಇರಲಿ, ದೇವರ ಕರೆ ಬಂದಾಗ ನೀನು ಓಡಿ ಬರಬೇಕು ಎಂಬುದಾಗಿ. ಒಂದು ಘಟನೆ ಈ ರೀತಿಯಾಗಿದೆ ಪ್ರಿಯರೇ. ಒಬ್ಬ ಮನುಷ್ಯ ಶಿಲುಬೆಯನ್ನು ಹೊತ್ಕೊಂಡು ಹೊರಟನಂತೆ. ಭಾರವಾದ ಶಿಲುಬೆ, ದೊಡ್ಡದಾದ ಶಿಲುಬೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಬಹಳ ಭಾರ ಆಯಿತು. ಆ ಕಡೆ ಈ ಕಡೆ ಸೈಡ್ ಸ್ವಲ್ಪ ಕಟ್ ಮಾಡಿದಂತೆ. ಮತ್ತೆ ಮುಂದೆ ಹೋದ, ಮತ್ತೆ ಶಿಲುಬೆ ಭಾರ ಆಯಿತು, ಮತ್ತೆ ಸ್ವಲ್ಪ ಕಟ್ ಮಾಡ್ದ. ಕೊನೆಗೆ ಅವನ ಶಿಲುಬೆನ ಸ್ಟಿಕ್, ಸಣ್ಣ ಬಹಳ ಕೋಲಿನಂತ ಒಂದು ಆಕಾರ ಮಾಡಿಕೊಂಡು ಹಿಡ್ಕೊಂಡು ಹೋದಾರಿ. ಅವನು ಪ್ರಯಾಣ ಮುಗೀತು, ಎಂಡ್ ಬಂತು. ಆಗ ಎಲ್ಲರೂ ಭಾರವಾದ ಶಿಲುಬೆ ನಿಂತ್ಕೊಂಡು ಬಂದಿದ್ದಾರೆ. ಇವನು ಸಣ್ಣದಾದ ಶಿಲುಬೆ ನಿಂತ್ಕೊಂಡು ಆರಾಮಾಗಿ ನಿಂತ್ಕೊಂಡಿದ್ದಾನೆ. ಅಲ್ಲಿ ಪರಲೋಕಕ್ಕೆ ಮತ್ತು ಪಾತಾಳಕ್ಕೆ ಒಂದು ದೊಡ್ಡ ಡೊಂಗರ ಇದೆ. ಎಲ್ಲರೂ ಏನ್ ಮಾಡಿದ್ರು, ತಮ್ಮ ಭಾರವಾದ ಶಿಲುಬೆ, ಉದ್ದವಾದ ಶಿಲುಬೆನ ಇಟ್ಟರು. ಆ ಒಂದು ಡೊಂಗರವನ್ನು ಪಾಸ್ ಆಗಿ ಪರಲೋಕಕ್ಕೆ ಏರಿ ಹೋದ್ರು. ಇವನ ಕೈಯಲ್ಲಿ ಇರುವಂತ ಶಿಲುಬೆ ಬಹಳ ಶಾರ್ಟ್ ಆದ ಶಿಲುಬೆ, ಡೊಂಗರವನ್ನು ಪಾಸ್ ಮಾಡಕ್ಕೆ ಆಗ್ಲಿಲ್ಲ. ಅವನ ಅಲ್ಲೇ ಉಳ್ಕೊಂಡ್ಬಿಟ್ಟ. ಅವ್ರು ಇವತ್ತು ವಾಕ್ಯ ಹೇಳುತ್ತೆ, ನಿನಗೆ ಈ ಲೋಕದ ಆಸೆ, ಈ ಲೋಕದಲ್ಲಿ ಸಂತೋಷ, ಈ ಲೋಕದಲ್ಲಿ ತೃಪ್ತಿ ನಿನಗಿರ್ಬೇಕಾತಂದ್ರೆ ನೀನು ಲೋಕವನ್ನು ಹುಡುಕುದಾದ್ರೆ ಪರಲೋಕ ನಿಂಗೆ ಎಂದೂ ಸಿಗೋದಿಲ್ಲ. ಪರಲೋಕ ಬೇಕಾ? ಭಾರವಾದ ಶಿಲುಬೆಯನ್ನು ಹೊತ್ಕೊಂಡ್ರೆ ನೀನು ಬಂದಾಗ ಮಾತ್ರ ನಿನಗೆ ಪರಲೋಕ ಸಿಗುತ್ತೆ ಎಂಬುದಾಗಿ. ಹಾಗಾದರೆ ನಾವು ವಿಚಾರ ಮಾಡಿಕೊಳ್ಳೋಣ. ಈ ಮುಂಜಾನೆ ಸಮಯ ದೇವರ ಕರೆ, ನಿನ್ನ ವೈಯಕ್ತಿಕ ಶಿಲುಬೆಯನ್ನು ಹೊತ್ತುಕೊಂಡು ಬಾ. ಅದರ ಅರ್ಥ ಪಾಪ ಮಾಡಿದಂಥ ನೋವಲ್ಲ, ನಿನ್ನ ನಿಷ್ಠಾವಂತಳಾಗಿ ದೇವರ ಮಗನಾಗಿ ಮಗಳಾಗಿರುವಾಗ ನಿನಗೆ ಬರುವಂಥ ಶೋಧನೆ ಶಿಲುಬೆಯನ್ನು ಎತ್ತುಕೊಂಡು ಬರ್ತಾ ಇದೀಯಾ? ಬಾ ಮಗನೇ, ಬಾ ಮಗಳೇ ಎಂಬುದಾಗಿ ಮುಂಜಾನೆ ಸಮಯದಲ್ಲಿ ದೇವರ ಕರೆಯಾಗಿದೆ ಬೇರೆ.
ಇನ್ನು ಎರಡನೇದಾಗಿ ನೋಡ್ತೇವೆ ಶಿಲ್ಬೆ ದೇವರ ಕರೆ ಏನೆಂಬುದಾಗಿ ನೋಡ್ಬೇಕಾದ್ರೆ ಕ್ರಿಸ್ತನ ನಿಮಿತ್ತ ಪ್ರಾಣ ಕೊಡುವುದಕ್ಕೆ ಸಿದ್ಧನಾಗಿದ್ದೀಯಾ, ಕ್ರಿಸ್ತನ ನಿಮಿತ್ತ ಪ್ರಾಣ ಕೊಡುವುದಕ್ಕೆ ಸಿದ್ಧಳಾಗಿದ್ದೀಯಾ ಎಂಬುದಾಗಿ. ಮತ್ತಾಯ 10:24 ಹೇಳುತ್ತೆ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳ್ಕೊಳ್ತಾನೆ, ಯಾರು ಅದನ್ನು ಕ್ರಿಸ್ತನಿಗೋಸ್ಕರ ಕೊಟ್ಟು ಬಿಡ್ತಾನೋ ಅದನ್ನು ಉಳಿಸ್ಕೊಳ್ತಾನೆ ಎಂಬುದಾಗಿ. ಸೌಲನ ವಿಷಯದಲ್ಲಿ ನೋಡ್ತೇವೆ ಪ್ರಿಯರೇ, ಸೌಲನು ಕರ್ತನ ಜನರ ಮೇಲೆ ಬಹಳಷ್ಟು ಕೋಪ ಉಳ್ಳವನಾಗಿರ್ತಾನೆ. ಕರ್ತನ ಜನರು ಹೆಣ್ಣು ಮಕ್ಕಳನ್ನ, ಸ್ತ್ರೀಯರನ್ನ, ಗಂಡು ಮಕ್ಕಳನ್ನ ಹಿಡ್ಕೊಂಡ್ಬಂದು ಸೆರೆಮನೆ ಹಾಕುವಂತ ಪರ್ಮಿಷನ್ ತಗೋತಾನೆ. ಬಹಳ ಸಂತೋಷದಿಂದ ಹೋಗ್ತಾ ಇರ್ತಾನೆ, ಇವತ್ತು ನಾನು ಕ್ರೈಸ್ತ ಜನರನ್ನು ಹಿಂಸೆ ಪಡಿಸ್ತೇನೆ ಎಂಬುದಾಗಿ. ಸೌಲನ ವಿಷಯ ನೋಡ್ಬೇಕಾದ್ರೆ ಅವನು ಬಹಳ ಬುದ್ಧಿವಂತನು, ಬಹಳ ಸುಂದರನು, ಆಸ್ತಿ ಉಳ್ಳವನು, ಅಧಿಕಾರ ಉಳ್ಳಂತ ವ್ಯಕ್ತಿಯಾಗಿದ್ದ ಸೌಲ. ಅವನು ದಮಸ್ಕದ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಒಂದ್ ಸ್ವರ ಕೇಳಿಸುತ್ತೆ, ಸೌಲನೇ ಸೌಲನೇ ಯಾಕೆ ನನ್ನ ಹಿಂಸೆ ಪಡಿಸ್ತೀಯಾ, ಯಾಕೆ ನನ್ನ ಹಿಂಸೆ ಪಡಿಸ್ತೀಯ ಅಂತ ಕೇಳಿದಾಗ ಆತನ ಹೇಳ್ತಾನೆ, ಕರ್ತನೇ ನೀನು ಯಾರು ಎಂಬುದಾಗಿ ಹೇಳ್ಬೇಕಾರೆ, ನೀನು ಹಿಂಸೆ ಪಡಿಸ್ತಿರುವಂತ ಯೇಸುವೆ ನಾನು. ಸೌಲ ಕೂಡನಾಗಿ ಕೆಳಗೆ ಬಿದ್ದಾನ್ರಿ. ಸೌಲನಾಗಿ ಕೆಟ್ಟವನಾಗಿ ಕೂಡನಾಗಿ ಕೆಳಗೆ ಬಿದ್ದಂತ ಸೌಲ ಯಾವಾಗ ಕಣ್ಣು ತೆರಿತಾನೆ, ಪೌಲನಾಗಿ ಪರಿವರ್ತನೆ ಹೊಂದ್ತಾನೆ. ಆವತ್ತೇ ನಿರ್ಧಾರ ಮಾಡ್ಕೋತಾನೆ, ನಾನು ಬದುಕಿದರೂ ಸತ್ತರಿಗೂ ಕ್ರಿಸ್ತನಿಗಾಗಿ ಎಂಬುದಾಗಿ. ಮುಂದೆ ಸೌಲನ ಜೀವಿತ ನೋಡ್ತೀವ್ರಿ, ಭಯಂಕರವಾದ ಜೀವಿತ. ಅವನಂತ ಜೀವಿತ ಮಾಡೋ ಅವಶ್ಯಕತೆ ಅವನಿಗಿರ್ಲಿಲ್ಲ. ಆದರೆ ಸೆರೆಮನೆ, ಪೆಟ್ಟು, ಅವನು ಚೆನ್ನಾಗಿ ಹೊಡೆದು ಸತ್ತ ಅಂತ ತೆಗೆದುಕೊಂಡೋಗಿ ಅವನ ಊರು ಹೊರಗೆ ಚೆಲ್ಲುವಂಥದ್ದು, ಮತ್ತೆ ಎದ್ದು ಬಂದು ಸೇವೆ ಮಾಡುವಂಥದ್ದು. ಮತ್ತೆ ಪೌಲನಿಗೆ ಯಾವಾಗಲೂ ಒಂದು ಶೂಲ ಐತ್ರಿ. ಆ ಶೂಲ ಏನಂದ್ರೆ, ಅವನ 2 ಕಣ್ಣುಗಳಲ್ಲಿ ಯಾವಾಗಲೂ ಕೆಂಪಾಗಿರ್ತಾ ಇತ್ತು, ಪಿಚ್ಚು ಬರ್ತಾ ಇತ್ತು, ರಕ್ತ ಸೋರ್ತಾ ಇತ್ತು, ಕೆಟ್ಟ ವಾಸನೆ ಬರ್ತಾ ಇತ್ತು. ಅದಕ್ಕೋಸ್ಕರ ಅವನು ಕರ್ತನಿಗೋಸ್ಕರ 3 ಸರಿ ಪ್ರಾರ್ಥನೆ ಮಾಡ್ತಾನೆ, ನನ್ನ ಶೋಧನೆಯಿಂದ ಬಿಡಿಸೆಂಬುದಾಗಿ. ಆ ಕರ್ತನ ಹೇಳ್ತಾನೆ, ನನ್ನ ಕೃಪೆ ನಿನಗೆ ಸಾಕೆಂಬುದಾಗಿ. ನೋಡ್ರಿ, ಪೌಲನು ಬರ್ಬೇಕಾದ್ರೆ ದೂರದಿಂದ ವಾಸನೆ ಬರ್ತಾ ಇತ್ತಂತ್ರಿ. ಅಷ್ಟೊಂದು ಆ ಕಣ್ಣುಗಳು ಅವನಿಗೆ ತೊಂದರೆ ಕೊಡ್ತಾ ಇದ್ವಂತ್ರಿ. ಆದ್ರೆ ಜನರು ಹೇಳ್ತಾ ಇದ್ರಂತೆ, ಅಗೋ ಕ್ರಿಸ್ತನು ಬರ್ತಾ ಇದ್ದಾನೆ ಎಂಬುದಾಗಿ. ಹಾಗಾದ್ರೆ ಇವತ್ತು ನಮ್ಮ ಜೀವಿತದಲ್ಲಿ ನನ್ನ ಸೌಂದರ್ಯ, ನನ್ನ ಹಣ, ನನ್ನ ಅಧಿಕಾರ ಕ್ರಿಸ್ತನ ಪ್ರಚುರ ಪಡಿಸೋದಿಲ್ರಿ. ಯಾವಾಗ ಪೌಲನ್ನು ನೋಡ್ರಿ, ಅಷ್ಟು ವಾಸನೆ ಬರುವಂತ ರೋಗ ಇದ್ರು ಕೂಡ, ಅಷ್ಟು ಕಷ್ಟದಲ್ಲಿದ್ರು ಕೂಡ ಅವನು ಬರ್ತಾ ಇದ್ರೆ ಜನರು ಅವನು ವಾಸನೆ ಬರ್ತಾನೆ ಹತ್ರ ಹೋಗ್ಬೇಡ್ರಿ ಅಂತಿರ್ಲಿಲ್ರಿ. ಯೇಸು ಸ್ವಾಮಿ ಬಂದನು ಎಂಬುದಾಗಿ ಓಡಿ ಹೋಗ್ತಾ ಇದ್ರಂತೆ ಪ್ರಿಯರೇ. ಹಾಗಾದರೆ ಇವತ್ತು ನನ್ನ ಜೀವಿತ ಹೇಗಿದೆ ಎಂಬುದಾಗಿ, ನಾನು ನನ್ನ ಕ್ರಿಸ್ತನಿಗೋಸ್ಕರ ಪ್ರಾಣ ಕೊಡಲು ಸಿದ್ಧನಾಗಿದ್ದೇನಾ? ಪೌಲನ ಜೀವಿತ ನೋಡ್ತೇವೆ, ಕಡೆಗೆ ಆತನು ರಕ್ತ ಸಾಕ್ಷಿಯಾದ ಎಂಬುದಾಗಿ. ಇವತ್ತು ನನ್ನ ಜೀವಿತ ಏನಿದೆ, ದೇವರ ಕರೆ ಇದೆ, ನನಗೋಸ್ಕರ ಪ್ರಾಣ ಕೊಡಲು ಸಿದ್ಧಳಿದ್ದೀಯಾ ಎಂಬುದಾಗಿ. ಅದೇ ರೀತಿಯಾಗಿ ನಾವು ಸ್ಟೆಫನ್ನ ವಿಷಯದಲ್ಲಿ ನೋಡ್ತೇವೆ. ಸ್ಟೆಫನ್ ಕೂಡ, ಸ್ಟೆಫನ ಅಂದರೆ ಅದರ ಅರ್ಥ ಕಿರೀಟ ಎಂಬುದಾಗಿ, ಕ್ರೌನ್ ಎಂಬುದಾಗಿ. ನಿಜವಾಗ್ಲೂ ಸ್ಟೆಫನ್ನ ಒಂದು ಹೆಸರು ಅರ್ಥ ಸರಿಯಾಗಿದೆ ಪ್ರಿಯರೇ. ಯಾಕೆಂದರೆ ಹತಸಾಕ್ಷಿಯಾದವರಲ್ಲಿ ಅವನೇ ಪ್ರಮುಖನು. ಫಸ್ಟ್ ಹತಸಾಕ್ಷಿಯಾದವನೇ ಸ್ಟೆಫನ. ಅವನು ನೋಡ್ರಿ, ದೇವರ ವಾಕ್ಯ ಸಾರ್ದ, ಹಿಂಸೆನ ಅನುಭವಿಸ್ತಾ, ಅವಮಾನ ಅನುಭವಿಸ್ತಾ, ಎಲ್ಲವನ್ನ ಅನುಭವಿಸಿ ಆತನ್ನ ಕಲ್ಲೆಸ್ತು ಕೊಲ್ಬೇಕಾದ್ರೆ ಆತನ ಹೇಳ್ತಾನೆ, ದೇವರಿವರನ್ನು ಕ್ಷಮಿಸಿಬಿಡಿ ಎಂಬುದಾಗಿ. ಮೊದಲ ಹತಸಾಕ್ಷಿಯಾದ, ರಕ್ತ ಸಾಕ್ಷಿಯಾದ. ಹತಸಾಕ್ಷಿ ಅಂದ್ರೂ ಒಂದೇ ರೀ, ರಕ್ತ ಸಾಕ್ಷಿ ಅಂದ್ರೂ ಒಂದೇ. ಹತಸಾಕ್ಷಿ ಎಂದರೆ ದೇವರಿಗೋಸ್ಕರ ಹತ್ಯೆಗೆ ಒಳಪಟ್ಟವನು, ಕೊಲ್ಲಲ್ಪಟ್ಟವನು ಅಂತ. ರಕ್ತ ಸಾಕ್ಷಿ ಅಂದ್ರೆ ದೇವರಿಗೋಸ್ಕರ ತನ್ನ ರಕ್ತವನ್ನು ಕೊಟ್ಟವನು ಎಂಬುದಾಗಿ ಅರ್ಥ. ಹಾಗಾದ್ರೆ ಸ್ಟೆಫನ್ ಹತಸಾಕ್ಷಿಯಾದ, ರಕ್ತ ಸಾಕ್ಷಿಯಾದ. ಇವತ್ತು ನನ್ನ ಜೀವಿತ ಹೇಗಿದೆ? ದೇವರ ಕರೆ ಬಂದಾಗ, ಈಗೋ ಕರ್ತನೆ ಸಿದ್ಧನಾಗಿದ್ದೇನೆ, ಸಿದ್ಧಳಾಗಿದ್ದೇನೆ, ನನ್ನ ಪ್ರಾಣ ಕೊಡುವಷ್ಟು ಎಂಬುದಾಗಿ ವಿಚಾರ ಮಾಡೋದಕ್ಕೆ ನಮ್ಮಲ್ಲಿ ಇದೆಯಾ ಅಂತ ವಿಚಾರ ಮಾಡೋದು ಅತಿ ಅವಶ್ಯವಾಗಿದೆ ಪ್ರಿಯರೇ. ಆದರೆ ಒಂದು ಹಾಡು ಹಾಡ್ತೇವೆ, ನಾನು ನಿನಗೋಸ್ಕರ ಪ್ರಾಣ ಕೊಟ್ಟೆ ಭಕ್ತ, ಈಗ ನಿನ್ನ ಪ್ರೀತಿ ನನ್ನ ಪರವಾಗಿ ಹೇಗಿದೆ. ಎಷ್ಟು ಚಂದ ಕೇಳ್ತ ನೋಡ್ರಿ ವಾಕ್ಯ ಅದು. ನಾನು ನಿನಗೋಸ್ಕರ ಪ್ರಾಣ ಕೊಟ್ಟನಲ್ಲಪ್ಪ, ಭಕ್ತನಾಗಿದ್ದೀಯಲ್ಲಪ್ಪ, ನಿನ್ನ ಪ್ರೀತಿ ನನ್ನ ಪರವಾಗಿ ಪ್ರಾಣ ಕೊಡುವಷ್ಟಿದೆಯಾ ಅಂತ ದೇವರು ನಮಗೆ ಪ್ರಶ್ನೆ ಕೇಳುವ ಆತನಾಗಿದ್ದಾನೆ ಪ್ರಿಯರೇ. ಹಾಗಾದ್ರೆ ಇವತ್ತು ಶಿಲ್ಬೆಯಲ್ಲಿ ದೇವರ ಕರೆ, ಮೊಟ್ಟ ಮೊದಲನೇದಾಗಿ ನಾವೇನ್ ಮಾಡ್ಬೇಕಂದ್ರೆ, ದೇವರ ಕರೆಯ ಪ್ರಕಾರ ನಾವು ಕ್ರಿಸ್ತನಿಗೋಸ್ಕರ ನಮ್ಮನ್ನು ನಾವು ಈ ಲೋಕದಲ್ಲಿ ಶಿಲ್ಬೆನ ಹೊತ್ಕೊಂಡು ಹೋಗ್ಬೇಕು. ಎರಡನೇದಾಗಿ ನಾವು ನಮ್ಮ ಪ್ರಾಣ ಕೊಡು ಸಿದ್ಧರಾಗಿರ್ಬೇಕು. ಇನ್ನು ಮೂರನೇದಾಗಿ ನೋಡ್ತೇವೆ ಕ್ರಿಸ್ತನ ಕರೆ ಏನೆಂಬುದಾಗಿ ನೋಡ್ಬೇಕಾದ್ರೆ, ಕ್ರಿಸ್ತನ ಕರೆ ಪ್ರೀತಿಯನ್ನ ಅಭ್ಯಾಸ ಮಾಡಿಕೊಳ್ಳ್ರಿ. ಎಷ್ಟು ಚಂದ ಹೇಳುತ್ತೆ, ಪ್ರೀತಿಯಲ್ಲಿ ನೆಲೆಗೊಳ್ರಿ ಅಂತ ಹೇಳೋದಿಲ್ಲ, ಯಾಕಂದ್ರೆ ನಿಮ್ ಕಡೆ ಆಗೋದಿಲ್ಲ ಅಂತ ಬೈಬಲ್ ಹೇಳುತ್ತೆ. ಪ್ರೀತಿಯನ್ನು ನಿಮ್ಗೆ ನೆಲೆಗೊಳ್ಳೋದಕ್ಕೆ ಆಗೋದಿಲ್ಲ, ಅಟ್ಲೀಸ್ಟ್ ಅಭ್ಯಾಸ ಮಾಡ್ಕೊಳ್ರಿ, ಪ್ರೀತಿನ ಅಭ್ಯಾಸ ಮಾಡ್ಕೊಳ್ರಿ. 1 ಕೊರಿಂಥ 14:1 ಹೇಳುತ್ತೆ, ಪ್ರೀತಿನ ಅಭ್ಯಾಸ ಮಾಡ್ಕೊಳ್ರಿ. ಸ್ಕೂಲಲ್ಲಿ ಟೀಚರ್ ಹೇಳ್ತಾ ಇರ್ತಾರೆ, ದಿನ ಇದನ್ನ ಬಾಯ್ಪಾಠ ಮಾಡ್ರಿ, ದಿನ ಇದನ್ನ ಪ್ರಾಕ್ಟೀಸ್ ಮಾಡ್ರಿ ಅಂತ. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ನೀನು ಪ್ರೀತಿನ ಅಭ್ಯಾಸ ಮಾಡ್ಕೋ.
ದಿನ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಕು. ಒಬ್ಬರು ನೀನು ದ್ವೇಷ ಮಾಡ್ತಾರ, ಅವ್ರು ಪ್ರೀತಿ ಮಾಡೋಕೆ ಕಲ್ಕೊ. ಒಬ್ಬರು ನೀನು ಕೆಟ್ಟ ಮಾಡಿದಾರೋ ಅವ್ರಿಗೆ ಒಳ್ಳೇದನ್ನ ಮಾಡೋಕೆ ಕಲ್ಕೊ. ದಿನ ಅಭ್ಯಾಸ ಮಾಡ್ಕೋತಾ ಹೋಗಿ ಎಂಬುದಾಗಿ 1 ಕೊರಿಂಥ 13:4-7 ಹೇಳುತ್ತೆ. ಪ್ರೀತಿ ಅಂದ್ರೆ ತಾಳ್ಮೆ ಇರಲಿ, ದಯೆ ಇರಲಿ, ಹೊಟ್ಟೆ ಕಿಚ್ಚು ಪಡಬೇಡ, ಹೊಗಳ್ಕೊಳ್ಬೇಡ, ಉಬ್ಬಿಕೊಳ್ಬೇಡ, ನಾನೇ ಶ್ರೇಷ್ಠ, ನಾನೇ ಚಂದ, ನಾನೇ ಸಾವುಕಾರಳು, ನನ್ನ ಚಂದ ವಾಕ್ಯ ಹೇಳಕ್ಕೆ ಯಾರು ಬರೋದಿಲ್ಲ. ಇಂಥ ದೊಡ್ಡ ಸ್ಥಿತಿನಲ್ಲಿ ಇರೋದು ಬೇಕಾಗಿಲ್ಲ. ಏನ್ ಬೇಕಪ್ಪ ಅಂದ್ರೆ ನೀನದು ಸಿಟ್ಟನ್ನು ಕಡಿಮೆ ಮಾಡ್ಕೊ, ಅಪಕಾರ ಮಾಡಬೇಡ, ಅನ್ಯಾಯ ಮಾಡಬೇಡ, ಸ್ವಪ್ರಯೋಜನಕ್ಕೋಸ್ಕರ ಚಿಂತಿಸಬೇಡ, ಬೇರೆಯವರಿಗೆ ಒಳ್ಳೆದಕ್ಕೋಸ್ಕರ ಪ್ರಯತ್ನ ಪಡು. ಇವೆಲ್ಲವನ್ನ ಪಡ್ಕೊಂಡು ನೀನು ಪ್ರೀತಿನ ಅಭ್ಯಾಸ ಮಾಡ್ಕೊ. ಇದು ಕ್ರಿಸ್ತನ ಕರೆಯಾಗಿದೆ ಪ್ರಿಯರೇ. ಯೋಸೆಫನ ವಿಷಯದಲ್ಲಿ ನೋಡ್ತೇವೆ, ಪ್ರೀತಿನ ಅಭ್ಯಾಸ ಮಾಡ್ಕೊಂಡ. ಸ್ವಂತ ಸಹೋದರ ಅವನಿಗೆ ಹೊಡೆದ್ರು, ತಗ್ಗಲ್ಲಿ ಹಾಕಿದ್ರು, ಮಾರ್ಬಿಟ್ರು, ಅಲ್ಲಿ ಸೆರೆಮನೆಗೆ ಹೋದ, ಪೊಟಿಫರನ ಹೆಂಡತಿಯಿಂದ ಕಷ್ಟವನ್ನ ಪಟ್ಟ, ಎಲ್ಲವನ್ನ ತಾಳ್ಕೊಂಡ, ಎಲ್ಲವನ್ನ ಸಹಿಸ್ಕೊಂಡ. ಬರಗಾಲ ಬಂದಾಗ ಅದೇ ಸಹೋದರ ಅವನ ಮುಂದೆ ಬಂದಾಗ ದ್ವೇಷ ಮಾಡಲಿಲ್ಲ ರೀ, ಪ್ರೀತಿ ಮಾಡ್ದ. ಅವ್ರನ್ನೆಲ್ಲವನ್ನ ಕ್ಷಮಿಸ್ದ, ಅವ್ರಿಗೆ ಊಟ ಕೊಟ್ಟ, ಅವ್ರ ಕರ್ಕೊಂಬ ತನ್ನ ಜೊತೆ ಇಟ್ಕೊಂಡ. ಇವತ್ತು ನಿನ್ನ ಪ್ರೀತಿ ಹೇಗಿದೆ? ಯಾರಾದ್ರೂ ಒಂದು ಮಾತು ಹೇಳಿದ್ರೆ ಉಸಿರ ತನಕನೂ ಅವ್ರನ್ನ ಕ್ಷಮಿಸೋದಿಲ್ಲ. ಯಾರಾದ್ರೂ ನಮ್ಮ ಬಗ್ಗೆ ಆಡ್ಕೊಂಡ್ರೆ, ಸಾಕ್ಷಿ ಕೂಡ ಇಲ್ದಿದ್ರು ಕೂಡ ಅವ್ರು ಆಡ್ಕೊಂಡ್ರು ಅಂತ ಯಾರಾದ್ರೂ ಚಾಡಿ ಹೇಳಿದ್ರೆ ಅದನ್ನೇ ಮನಸ್ಸಿಟ್ಕೊಂಡು ದ್ವೇಷ ಮಾಡುವಂಥವ್ರಾಗಿದ್ದೇವೆ. ನನ್ನ ಪ್ರೀತಿ ಹೇಗಿದೆ? ವಿಚಾರ ಮಾಡೋದು ಬಹಳ ಅವಶ್ಯವಾಗಿದೆ ಪ್ರಿಯರೇ. ಆದ್ದರಿಂದ ದೇವರ ಪ್ರೀತಿ ಅದು ಅಗಾಪೆ ಪ್ರೀತಿ. ಅಗಾಪೆ ಪ್ರೀತಿ ಅಂದ್ರೆ ಯಾರಿಂದ ಏನೂ ಕೇಳೋದಿಲ್ಲ, ಯಾರಿಂದ ಏನು ಬಯಸೋದಿಲ್ಲ, ಎಲ್ಲವನ್ನ ಕೊಡುತ್ತೆ, ಎಲ್ಲವನ್ನ ಸಹಿಸ್ಕೊಡುತ್ತೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸುತ್ತೆ. ಅಂತಹ ಪ್ರೀತಿ ದೇವರ ಪ್ರೀತಿ. ಅದಕ್ಕೆ ಹೇಳುತ್ತೆ, ದೇವರ ಪ್ರೀತಿಯನ್ನ ಅಭ್ಯಾಸ ಮಾಡು, ದೇವರ ಪ್ರೀತಿಯನ್ನ ಪ್ರಾಕ್ಟೀಸ್ ಮಾಡು ಎಂಬುದಾಗಿ ಶಿಲುಬೆ ಕರೆ ನಮಗಾಗಿದೆ ಪ್ರಿಯರೇ. ಹಾಗಾದರೆ ಇವತ್ತು ನಾವು ಎಲ್ಲರನ್ನು ಕ್ಷಮಿಸುವಂಥವರಾಗಿದ್ದೇವಾ ಅಂತ ವಿಚಾರ ಮಾಡೋದು ಬಹಳ ಅವಶ್ಯವಾಗಿದೆ ಪ್ರಿಯರೇ. ಹಾಗಾದ್ರೆ ದೇವರ ಕರೆ ಶಿಲುಬೆನ ಹೊತ್ಕೊಂಡು ಹೋಗ್ಬೇಕು. ದೇವರ ಕರೆ ನಾವು ಏನ್ ಮಾಡಬೇಕಪ್ಪ ಅಂದ್ರೆ ಕ್ರಿಸ್ತನ ನಿಮಿತ್ತ ಪ್ರಾಣವನ್ನು ಕೊಡಕ್ಕೆ ರೆಡಿಯಾಗಿರ್ಬೇಕು. ದೇವರ ಕರೆ ಪ್ರೀತಿಯನ್ನು ಅಭ್ಯಾಸ ಮಾಡಬೇಕು. ಬಹಳ ಕಡೆ ನಾನು ಹೋದಾಗ ಜನರು ನಂಗೆ ಹೇಳ್ತಿರ್ತಾರೆ, ನಿಮ್ಮ ಕ್ರಿಶ್ಚಿಯನ್ರು ಭಾಳ ಚಲೋ ರೀ ಟೀಚರ್ ಅಂತ ಹೇಳ್ತಿರ್ತಾರೆ. ಯಾಕಂತಂದ್ರೆ ಹಾಸ್ಪಿಟಲ್ ಎಷ್ಟು ತಗ್ಗಿಸ್ಕೊಂಡು ಸೇವೆ ಮಾಡ್ತಾರೆ, ಶಾಲೆಗಳು ಎಷ್ಟು ಚೆನ್ನಾಗಿ ಪಾಠ ಹೇಳ್ತಾರೆ, ಅವ್ರು ಎಲ್ಲಿರ್ತಾರೋ ಅಲ್ಲಿ ಸತ್ಯ ಇರುತ್ತೆ, ಧರ್ಮ ಇರುತ್ತೆ ಅಂತ ಹೇಳ್ತಾರೆ. ಅದು ಉಳಿಸ್ಕೊಂಡು ಹೋಗೋದು ಬಹಳ ಅವಶ್ಯವಾಗಿದೆ ಪ್ರಿಯರೇ. ಆದ್ದರಿಂದ ನಮ್ಮ ಪ್ರೀತಿ ಅದು ನಮ್ಮ ಕ್ರಿಯೆಯಲ್ಲಿ ತೋರಿಸಲ್ಪಡಬೇಕು. ಪ್ರೀತಿಯನ್ನ ಅಭ್ಯಾಸ ಮಾಡಿಕೊಳ್ಳುವುದು ಅವಶ್ಯವಾಗಿದೆ. 4ನೇದಾಗಿ ನೋಡ್ಕೊಳ್ತೇವೆ, ದೇವರ ಕರೆ ಏನು ಅಂತಂದ್ರೆ ನಂಬಿಗಸ್ತನಾಗಿರು. ಇದು ಬಹಳ ಇಂಪಾರ್ಟೆಂಟ್ ರೀ. ನಂಬಿಕೆ ಇಲ್ಲದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ. ಪ್ರಕಟಣೆ 1:10 ಹೇಳುತ್ತೆ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ಆಗ ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡ್ತೇನೆ ಎಂಬುದಾಗಿ. ನಂಬಿಕೆಯಿಂದ ನಾವು ದೇವರ ತೆರಬೇಕಾದ್ರೆ ನಾವು ಅದ್ಭುತ ಕಾರ್ಯಗಳನ್ನು ನೋಡ್ತೇವೆ. ನಂಬಿದರೆ ಬೆಟ್ಟಕ್ಕೆ ಹೋಗಿ ಸಮುದ್ರ ಬೀಳು ಅಂತ ಹೇಳಿ ಸಮುದ್ರದಲ್ಲಿ ಬೀಳುತ್ತೆ. ನಂಬಿಗಸ್ತನಾದ ಪ್ರಾರ್ಥನೆ ಬಹು ಬಲವುಳ್ಳದಾಗಿರುತ್ತೆ. ನಂಬಿಕೆ ಇರೋದ್ರಿಂದ ಯಾರು ನಂಬಿಕೆಯಿಂದ ಇರ್ತಾರೋ ಅವರು ಧನ್ಯರು ಎಂಬುದಾಗಿ ಸತ್ಯವಿದೆ ನಮಗೆ ಹೇಳುತ್ತೆ ಪ್ರಿಯರೇ. ನಾವು ಗ್ರಹಾಮ್ ಸ್ಟೇನ್ ಸೇವಕರ ವಿಷಯ ತಿಳ್ಕೊಂಡಿದ್ದೀವಿ. ಗ್ರಹಾಮ್ ಸ್ಟೇನ್ ಸೇವಕರು ಪರದೇಶದ ಇಲ್ಲಿಗೆ ಬರ್ತಾರೆ, ಕುಷ್ಠರೋಗಿಗಳ ಸೇವೆ ಮಾಡ್ತಾರೆ. ಕುಷ್ಠರೋಗಿಗಳ ಆ ಒಂದು ಗಾಯದಲ್ಲಿರುವಂಥ ಹುಳಗಳನ್ನ ಕೈಯಿಂದ ತೆಗಿತಾರೆ, ಗಾಯವನ್ನ ಕಟ್ತಾರೆ, ಮಲಾಮಸ್ತಾರೆ, ಅನೇಕ ಜನರಿಗೆ ಸೇವೆ ಮಾಡ್ತಾರೆ. ಆದರೆ ದುಷ್ಟರಾದ ನಾವು ಅವರಿಗೆ ಕೊಟ್ಟಂತ ಪ್ರತಿಫಲ ಏನು? ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿ ಬಂದ್ರು, ರೋಗಗಳನ್ನ ವಾಸಿ ಮಾಡಿದ್ರು, ಅನೇಕ ಜನರ ದೆವ್ವಗಳನ್ನ ಬಿಡಿಸಿದ್ರು, ಅನೇಕ ಜನ ಸತ್ತವ್ರನ್ನ ಎಬ್ಬಿಸಿದ್ರು. ನಾವು ಕೊಟ್ಟ ಬಹುಮಾನ ಏನಂದ್ರೆ ಶಿಲುಬೆಗೆ ಹಾಕಿದ್ದು. ಅದೇ ರೀತಿ ಗ್ರಾಮಸ್ಥರು ಕೂಡ ನಿಜವಾದ ದೇವರ ಸೇವಕರಾಗಿರೋದ್ರಿಂದ ಎಷ್ಟೊಂದು ಕುಷ್ಠರೋಗಿಗಳ ಸೇವೆ ಮಾಡ್ತಾರೆ. ಒಂದು ಸಾರಿ ಅವರು ರಾತ್ರಿ ತಮ್ಮ ಕಾರಲ್ಲಿ ಮಲ್ಕೊಂಡಿದ್ದಾಗ ತನ್ನ ಮಕ್ಕಳಾದಂಥ ಫಿಲಿಪ ಮತ್ತು ತಿಮೋಥೆ ಜೊತೆ ಮಲ್ಕೊಂಡಿರುವಾಗ ಆ ಕಾರನ್ನ ಡೋರ್ ಲಾಕ್ ಮಾಡಿ ಬೆಂಕಿ ಹಚ್ಚಿ ಅವ್ರನ್ನ ಸುಟ್ಟು ಬಿಟ್ರೆ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಎಂಥ ರಕ್ತ ಸಾಕ್ಷಿ ಆದ್ರೆ ಅವರು. ಎಷ್ಟು ಒಳ್ಳೆ ಕೆಲಸ ಮಾಡಿದಂಥ ವ್ಯಕ್ತಿಗೆ ಲೋಕ ಕೊಡುವಂತ ಬಹುಮಾನ ಏನು? ಇದೇ ಶಿಲುಬೆ ರೀ. ಶಿಲುಬೆ ಅಂದ್ರೆ ಒಳ್ಳೆಯದನ್ನ ಮಾಡಿದವರಿಗೆ ಕೆಟ್ಟದ ಮಾಡ್ತಾರಲ್ಲ ಅದನ್ನು ಹೊತ್ತುಕೊಂಡು ಹೋಗುವುದೇ ಶಿಲುಬೆ ಎಂಬುದಾಗಿ. ಈ ಶಿಲುಬೆಯನ್ನು ಹೊತ್ತುಕೊಂಡು ಹೋದಂತಹ ವ್ಯಕ್ತಿ ಅವರ ಹೆಂಡತಿ ಆದಂತಹ ಗ್ಲಾಡಿಸ್ಗೆ ಹೇಳ್ತಾರೆ, ಅಪರಾಧಿಗಳು ಸಿಕ್ಬಿದ್ದಾರಮ್ಮ, ಅವ್ರಿಗೆ ಏನು ಶಿಕ್ಷೆ ಕೊಡೋಣ ಅಂತ ಕೇಳಿದಾಗ ಗ್ಲಾಡಿಸ್ ಹೇಳ್ತಾರಂತೆ, ಅವ್ರಿಗೇನು ಶಿಕ್ಷೆ ಕೊಡಬೇಡ್ರಿ, ನನಗೆ ಮಾಡ್ದಂಗೆ ಇನ್ನೊಬ್ರಿಗೆ ಮಾಡಬೇಡ್ರಿ, ನನ್ನ ಗಂಡ ಮಕ್ಕಳನ್ನ ಕಳ್ಕೊಂಡಾಗ ಇನ್ನೊಬ್ರಿಗೆ ಕಳ್ಕೊಳ್ಳುವಂತೆ ನೀವು ಮಾಡಬೇಡ್ರಿ, ಇನ್ನಾದ್ರೂ ದೇವರ ಮಾರ್ಗದ ನಡ್ರಿ ಅಂತೇಳಿ ಅವ್ರನ್ನ ಕ್ಷಮಿಸಿಬಿಟ್ರಂತೆ ಪ್ರಿಯರೇ. ಇದು ದೇವರ ಪ್ರೀತಿ. ಇದು ದೇವರಲ್ಲಿ ನಂಬಿಕಸ್ಥ ಆಗಿರುವಂಥ ವ್ಯಕ್ತಿಗೆ ನಡ್ಕೊಳ್ಳುವಂಥ ಪ್ರೀತಿ. ಈಗ ಕೂಡ ಗ್ಲೈಡಿಸ್ ಅವರು ತಮ್ಮ ಮಗಳ ಜೊತೆಗೆ ಅನೇಕ ಅನಾಥಾಶ್ರಮ ಕಟ್ಟಿದ್ದಾರೆ, ವಿಧವಾ ಆಶ್ರಮ ಕಟ್ಟಿದ್ದಾರೆ, ಅನೇಕ ಹಾಸ್ಪಿಟ್ಲಿಗೆ ಕರೆದು ತೆಗೆದು ಅವರು ತನ್ನ ಮಗಳ ಜೊತೆ ಸೇವೆ ಮಾಡ್ತಾ ಇದ್ದಾರೆ. ಎಂಥ ನಂಬಿಕೆ ನೋಡ್ರಿ.
ಗಂಡನನ್ನು ಕಳ್ಕೊಂಡ್ರು, ಇಬ್ಬರು ಮಕ್ಕಳನ್ನ ಕಳ್ಕೊಂಡ್ರು, ಇವತ್ತು ಕೂಡ ನಂಬಿಗಸ್ತ ಹಾಳಾಗಿ ಆ ಥರ ಕೆಲಸ ಮಾಡ್ತಾ ಇದ್ದಾರೆ ಅವರು. ಹಾಗೆ ನಿನ್ನ ವಿಷಯ ಏನು? ಸ್ವಲ್ಪ ಸಾಲ ಜಾಸ್ತಿ ಆದ್ರೆ ದೇವರೆಲ್ಲಿದ್ದಾನ್ರಿ ಅಂತೀವಿ, ಸ್ವಲ್ಪ ರೋಗಗಳು ಜಾಸ್ತಿ ಆದ್ರೆ ದೇವ್ರು ಎಲ್ಲಿದ್ದಾನ್ರಿ ಅಂತೀವಿ. ನಂಬಿಗಸ್ತರ ನಾವು ವಿಚಾರ ಮಾಡ್ಕೊಳ್ಳೋದು ಬಹಳ ಅವಶ್ಯವಾಗಿದೆ ಪ್ರಿಯರೇ. ಹಾಗಾದರೆ ವಾಕ್ಯ ಹೇಳುತ್ತೆ, ಶಿಲ್ಬೆಯಲ್ಲಿ ದೇವರ ಕರೆ ನಂಬಿಗಸ್ತಳಾಗಿರು ಎಂಬುದಾಗಿ. ಇವತ್ತು ನಾವು ಯೇಸು ಕ್ರಿಸ್ತನು ತಂದೆ ದೇವರು ಕಳಿಸ್ಕೊಟ್ರವ್ರನ್ನ ಲೋಕಕ್ಕೆ ಹೋಗು, ಜನರಿಗೋಸ್ಕರ ನೀನು ಶಿಲ್ಬೆ ಮಾಡೋನು ಅಂದಾಗ ನಂಬಿಗಸ್ತನಾಗಿ ಯೇಸು ಕ್ರಿಸ್ತನು ಬಂದರು. ಎಷ್ಟು ನೋವನ್ನು ಅನುಭವಿಸ್ತರು, ಅಪಮಾನವನ್ನ ಅನುಭವಿಸ್ತರು, ಸ್ವಂತ ಸಹೋದರರೇ ಅವ್ರನ್ನ ಪ್ರೀತಿ ಮಾಡಲೇ ಇಲ್ಲ, ದೇವಾಲಯದಿಂದ ಅವ್ರನ್ನ ಹೊರಗೆ ಹಾಕಿದ್ರು, ಎಷ್ಟು ನೋವನ್ನು ಅನುಭವಿಸ್ತರು ಕೂಡ ಈತನು ದೆವ್ವದ ಬಲದಿಂದ ಕೆಲಸವನ್ನ ಮಾಡ್ತಾರೆ ಅಂತ ಅಂದ್ರು. ಎಲ್ಲವನ್ನ ಸಹಿಸ್ಕೊಂಡ್ರು, ಚಡಿಯೇಟನ್ನು ಸಹಿಸ್ಕೊಂಡ್ರು. ತಲೆಯ ಮೇಲೆ ಪಿನಾಕ್ರಿಸ್ಪಿ ಎನ್ನುವಂತ ಒಂದು ಮುಳ್ಳಿನ ಕಿರೀಟ, ಅದು ಸುಮಾರು 1 ಇಂಚು ಉದ್ದದ ಮುಳ್ಳಿನ ಕಿರೀಟ. ಆ ಕಿರೀಟವನ್ನಿಟ್ಟು ಒಂದ್ಸಾರಿ ಒತ್ತಿದಾಗ ಒಂದೇ ಸಾರಿ 17 ಗಾಯ ಆಯ್ತು. ರಕ್ತ ತಲೆಯಿಂದ ಅಂಗಾಲವರೆಗೆ ಸುರಿಯಿತು. ಯಾಕೆ ಎಷ್ಟು ಕಷ್ಟ ಅನುಭವಿಸ್ತಾರೆ ದೇವರು? ಯಾಕೆ ಇವತ್ತು ಯೇಸು ಕ್ರಿಸ್ತನು ಇಷ್ಟು ನೋವನ್ನು ಅನುಭವಿಸ್ತರು? ತಂದೆ ದೇವರಿಗೆ ನಂಬಿಕಸ್ಥನಾಗಿ ಲೋಕಕ್ಕೆ ಬಂದರು. ತಂದೆ ದೇವರ ನಂಬಿಕೆಯನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ, ಈ ಲೋಕದ ಜನರ ರಕ್ಷಿಸ್ತೀನಿ ಎಂಬುದಾಗಿ ಮಾತು ಕೊಟ್ಟನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟರೆ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಹಾಗಾದರೆ ಇವತ್ತು ನನ್ನ ನಂಬಿಕಸ್ತಿಕೆ ಹೇಗಿದೆ? ದಾನಿಯೇಲ ಯೇಸು ಕ್ರಿಸ್ತನ ನಂಬದ, ಸಿಂಹದ ಬಾಯಿಂದ ಹೊರಗಡೆ ಬಂದ. ಶದ್ರಕ್ ಮೇಷಕ ಅಬೇದ್ನೆಗೋ ಯೇಸು ಕ್ರಿಸ್ತನ ನಂಬಿದ್ರು. 7ರಷ್ಟು ಹೆಚ್ಚಿದ ಬೆಂಕಿ ಕೂಡ ಅವರ ಬಟ್ಟೆಯನ್ನು ಕೂಡ ವಾಸನೆ ಆಗಿರಲಿಲ್ಲ ಅಂತೆ, ಬೆಂಕಿ ವಾಸನೆ. ಆ ರೀತಿಯಾಗಿ ಕಾಪಾಡಲ್ಪಟ್ರು. ದಾನಿಯೇಲ ಯೇಸುವನ್ನು ನಂಬಿ, ದಾವೀದ ಯೇಸುವನ್ನು ನಂಬಿದ, ಗೊಲ್ಯಾತನನ್ನು ಕೊಂದ ಎಂಬುದಾಗಿ ನೋಡ್ತೇವೆ. ಮರಿಯಳು ಯೇಸುವನ್ನು ನಂಬಿದ್ಲು, ರಕ್ಷಕನನ್ನ ಭೂಮಿಗೆ ತೆಗೆದುಕೊಂಡು ಬಂದ್ಲು. ಮೋಶೆ ಯೇಸುವನ್ನು ನಂಬಿದ, ಇಸ್ರಾಯೇಲರನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶವನ್ನು ತಲುಪಿಸಿದ. ಹಾಗಾದರೆ ಮಗನೇ ಮಗಳೇ, ನನ್ನ ನಂಬಿಕೆ ಹೇಗಿದೆ ಅಂತ ವಿಚಾರ ಮಾಡೋದು ಬಹಳ ಅವಶ್ಯವಾಗಿದೆ ಪ್ರಿಯರೇ. ಹಾಗಾದರೆ ದೇವರ ಕರೆ ಏನಿದೆ ಅಂದರೆ, ನನ್ನ ವೈಯಕ್ತಿಕ ಶಿಲ್ಬೆಯನ್ನು ಹೊತ್ಕೊಂಡು ಹೋಗ್ಬೇಕು, ನನ್ನ ಪ್ರಾಣ ಕೊಡೋದಕ್ಕೆ ಸಿದ್ಧಳಾಗಿರಬೇಕು, ನನ್ನ ಪ್ರೀತಿ ಅಭ್ಯಾಸದಲ್ಲಿ ಜಾಸ್ತಿ ಆಗ್ತಾ ಬರಬೇಕು, ನಾನು ನಂಬಿಕೆ ದೃಢವಾಗಿರಬೇಕು. ಕೊನೆಯದಾಗಿ ಶಿಲುಬೆ ಕರೆ ಏನಂತ ನೋಡ್ಬೇಕಾದ್ರೆ, ನಾವು ಕ್ರಿಸ್ತನನ್ನ ಪ್ರಕಟಿಸೋರಾಗಿರ್ಬೇಕು. ಇದು ಬಹಳ ಮುಖ್ಯವಾದದ್ರಿ. ಕ್ರೈಸ್ತರಾಗಿ ಹುಟ್ಟುದು ದೊಡ್ಡ ಮಾತಲ್ಲ, ಕ್ರೈಸ್ತರಾಗಿ ಆಲಯಕ್ಕೆ ಬರೋದು ದೊಡ್ಡ ಮಾತಲ್ಲ, ಕ್ರೈಸ್ತರಾಗಿ ಪ್ರಾರ್ಥನೆ ಮಾಡೋದು, ವಾಕ್ಯ ಹೇಳೋದು, ಸ್ಪೀಚ್ ಮಾಡೋದು ದೊಡ್ಡ ಮಾತಲ್ಲ. ಕ್ರಿಸ್ತನನ್ನ ಪ್ರಕಟಿಸೋರಾಗಿರ್ಬೇಕು. ನನ್ನ ಜೀವಿತ ಕ್ರಿಸ್ತನನ್ನ ಬೇರೆಯವರಿಗೆ ತೋರಿಸುವಂತದ್ದಾಗಿರ್ಬೇಕು. ಹಾಗಾದ್ರೆ ದೇವರ ಕರೆ ಕ್ರಿಸ್ತನ ಪ್ರಕಟಿಸುವನಾಗಿರ್ಬೇಕು. ಕೊಲಸ್ಸೆ 1:28 ಹೇಳುತ್ತೆ, ನಾವು ಆತನನ್ನು ಪ್ರಸಿದ್ಧಿಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಇರಬೇಕು. ಅರ್ಥ ಏನು? ನಾನು ಮೊದಲು ಸರಿ ಇರಬೇಕು. ನನ್ನ ಪ್ಲೇಟಲ್ಲಿ ಹೆಗ್ಗಣ ಬಿದ್ದಾಗ ನಾನು ಬೇರೆಯವರ ಪ್ಲೇಟನ್ನು ನೊಣವನ್ನು ನೋಡುವಂಥದ್ದಲ್ಲ ರೀ. ನಾನು ಆಲಯಕ್ಕೆ ಬರುವಾಗ ನನ್ನ ಹೆಜ್ಜೆಯನ್ನು ಗಮನಿಸಬೇಕು. ನಾನು ಯಾವುದಕ್ಕೋಸ್ಕರ ಆಲಯಕ್ಕೆ ಹೋಗ್ತೇನೆ, ನನ್ನ ಬುದ್ಧಿ ಹೇಗಿದೆ, ನನ್ನ ವಿಚಾರ ಹೇಗಿದೆ, ನನ್ನ ದೈಹಿಕವಾದ ಸ್ಥಿತಿ ಹೇಗಿದೆ, ನನ್ನ ಆಲೋಚನೆಗಳು ಹೇಗಿದೆ, ಫಸ್ಟ್ ನಾನು ಪರೀಕ್ಷೆ ಮಾಡ್ಕೋಬೇಕು. ನನ್ನನ್ನು ಸರಿಪಡಿಸಿಕೊಂಡು ನಂತರ ಏನು ಮಾಡಬೇಕು, ನನ್ನ ಸರಿಪಡಿಸಿಕೊಳ್ಳುವಾಗ ಜನರನ್ನ ನೋಡ್ತಾರೆ, ನನ್ನ ಹತ್ರ ಬರ್ತಾರೆ, ಪ್ರಾರ್ಥನೆ ಮಾಡ್ರಿ ಅಂತ ಕೇಳ್ತಾರೆ. ಆವಾಗ ಅವರನ್ನು ನಾನು ಏನು ಮಾಡಬೇಕು, ದೇವರ ಮಾರ್ಗದಲ್ಲಿ ನಡೆಸಬೇಕು. ಹಾಗಾದರೆ ಇವತ್ತು ನಾವು ಕ್ರಿಸ್ತನ ಪ್ರಸಿದ್ಧಿಪಡಿಸುವುದು ಬಹಳ ಅವಶ್ಯವಾಗಿದೆ ಪ್ರೇರೆ. ಅನೇಕ ಘಟನೆ ನೋಡಿದ್ದೀವಿ. ಬೆಂಗಳೂರಲ್ಲಿ ಆದಂಥ ಘಟನೆ, ನಮ್ಮ ಗದಗ ಬೆಟ್ಟೆಯಲ್ಲಿ ಆದಂಥ ಘಟನೆ. ಅನೇಕ ದೇವ ಸೇವಕರು ಹಣಕ್ಕೋಸ್ಕರ, ಕಾಣಿಕೆಗೋಸ್ಕರ ಅನೇಕ ಜನರ ವಂಚಿಸಿದ್ದಾರೆ. ಅನೇಕ ದೇವ ಸೇವಕರು ಕುಟುಂಬಕ್ಕೆ ಹೋಗಿ ಪ್ರಾರ್ಥನೆ ಮಾಡುವ ನೆಪದಲ್ಲಿ ಕುಟುಂಬವನ್ನೇ ಹಾಳು ಮಾಡಿ ಹೆಂಡತಿ ಗಂಡನನ್ನು ಬೇರೆ ಮಾಡಿದಂಥ ಘಟನೆ ನೋಡ್ತೇವೆ. ಅನೇಕ ದೇವ ಸೇವಕರು ಸುಳ್ಳಾದಂತಹ ವಾಕ್ಯವನ್ನು ಹೇಳುತ್ತಾ, ಅಂದರೆ ವಾಕ್ಯದಲ್ಲಿ ಇರುವುದನ್ನು ತಪ್ಪಿ ಹೇಳುತ್ತಾ ಅನೇಕ ಜನರ ತಪ್ಪು ಮಾರ್ಗ ನಡೆಸಿದ್ದನ್ನು ನೋಡ್ತೇವೆ. ಅನೇಕ ಸೇವಕರ ಆಸ್ತಿನ ಬರೆಸ್ಕೊಂಡಿದ್ದನ್ನು ನೋಡ್ತೇವೆ. ಹಾಗಾದರೆ ನಮ್ಮ ಜೀವಿತ ಹೇಗಿದೆ ಪ್ರಿಯರೇ? ಇದು ನಮ್ಮ ಸೇವಕರ ನಡವಳಿಕೆಯ ವಿಚಾರ ಮಾಡೋದು ಬಹಳ ಅವಶ್ಯವಾಗಿದೆ ಪ್ರಿಯರೇ. ಆದ್ದರಿಂದ ಕ್ರಿಸ್ತನ ಕುಟುಂಬವನ್ನು ಕಟ್ಟಿದನೇ ಹೊರತು ಕುಟುಂಬವನ್ನು ಒಡೆಯಲಿಲ್ಲ. ಕ್ರಿಸ್ತನ ರೋಗವನ್ನು ತೆಗೆದರೆ ಹೊರತು ರೋಗವನ್ನು ಉಲ್ಬಣಿಸಲಿಲ್ಲ. ಹಾಗಾದರೆ ಇವತ್ತು ನಾವು ಕ್ರಿಸ್ತನ ಕರೆ ಏನಾಗಿದೆ ಅಂದರೆ, ನಾವು ಕ್ರಿಸ್ತನನ್ನ ಪ್ರಚುರಪಡಿಸೋರಾಗಿರ್ಬೇಕು. ಇಬ್ರಿಯ 5:11 ಹೇಳುತ್ತೆ, ನಾವು ಕೂಸಿನಂತೆ ಇರದೆ ಗಟ್ಟಿ ಆಹಾರವನ್ನು ತಿನ್ನಬೇಕು ಎಂಬುದಾಗಿ. ಕೂಸಿನಂತೆ ಇರೋದು ಅಂದ್ರೆ ಏನ್ರಿ? ಅದೇ ಬೆಳಿಗ್ಗೆ ಹೇಳೋದು, ಆಲಯಕ್ಕೆ ಬರೋದು, ದೇವರ ವಾಕ್ಯ ಕೇಳೋದು, ಪ್ರಾರ್ಥನೆ ಮಾಡೋದು, ಮತ್ತೆ ಹಳೆಯ ಜೀವಿತದಲ್ಲೇ ವಾಸ ಮಾಡೋದು. ಅದೇ ಸುಳ್ಳು, ಅದೇ ಮೋಸ, ಅದೇ ನಮ್ಮ ಹಳೆಯ ಜೀವಿತ. ಇದು ಕೂಸಿನಂತೆ ಇರುವುದು ಅಂತ. ಅದೇ ಹಾಲು ಕುಡಿಯೋದು ಕೂಸಿನಂತೆ. ಆದ್ರೆ ಯಾಕೆ ಹೇಳ್ತಾನೆ ಮುಂದೆ ವಾಕ್ಯ, ಗಟ್ಟಿ ಆಹಾರವನ್ನು ತೆಗೆದುಕೊಳ್ಳ್ರಿ. ಗಟ್ಟಿ ಆಹಾರ ಅಂದ್ರೆ ವಾಕ್ಯವನ್ನ ತೆಗೆದುಕೊಳ್ಬೇಕು,
ಅದರ ಪ್ರಕಾರ ನಡಿಬೇಕು. ಆರಾಧನೆ ಮಾಡಬೇಕು, ಅದರ ಪ್ರಕಾರನೇ ಇರಬೇಕು. ನಾ ಹೇಳುವುದನ್ನೇ ಮಾಡುವಂಥವರಾಗಿರ್ಬೇಕು. ಇದು ಗಟ್ಟಿ ಆಹಾರ ಪ್ರೇರೆ. ಆದ ವಾಕ್ಯ ಹೇಳುತ್ತೆ, ನೀವು ಮಕ್ಕಳಂತೆ ಹಸುಗುಸಿನಂತೆ ಇನ್ನೂ ಹಾಲು ಕುಡಿಯೋರಾಗಿರ್ಬೇಡ್ರಿ, ಇನ್ನಾದರೂ ಗಟ್ಟಿ ಆಹಾರ ತಿನ್ರಿ, ಇನ್ನಾದರೂ ನಿಮ್ಮ ಜೀವಿತ ಮೂಲಕ ಯೇಸು ಕ್ರಿಸ್ತನ ಪ್ರಚುರಪಡಿಸ್ರಿ ಎಂಬುದಾಗಿ ಹೇಳುತ್ತೆ ಪ್ರಿಯರೇ. 2 ತಿಮೋಥೆಯ 3:16 ಹೇಳುತ್ತೆ, ದೈವ ಪ್ರೇರಿತವಾದ ಶಾಸ್ತ್ರ ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ಇದೆ ಎಂಬುದಾಗಿ. ಹಾಗಾದ್ರೆ ಮೊದಲನೇದಾಗಿ ಪವಿತ್ರ ಶಾಸ್ತ್ರವನ್ನು ನನ್ನ ದೇಹದಲ್ಲಿ ಹೃದಯದಲ್ಲಿ ಇಟ್ಕೊಳ್ಬೇಕು. 2ನೇದಾಗಿ ಅದನ್ನು ಉಪದೇಶ ಮಾಡಬೇಕು. 3ನೇದಾಗಿ ನಾನೇನು ಮಾಡಬೇಕು, ಯಾರು ತಪ್ಪು ಮಾಡ್ತಾರೋ ಅವ್ರ ಖಂಡಿಸ್ಬೇಕು. ವೈಯಕ್ತಿಕ ಮಾತಿನಿಂದಲ್ಲ, ವಾಕ್ಯಗಳಿಂದ ಖಂಡಿಸ್ಬೇಕು. ಮತ್ತೇನು ಮಾಡಬೇಕು, ತಿದ್ದುಪಾಠ ಮಾಡಬೇಕು. ಅವ್ರು ತಪ್ಪು ಮಾಡ್ತಾರೆ ಅಂತ ಬಿಟ್ಟು ಹೋದಲ್ರಿ, ಅವ್ರು ಹಂಗ ಬಿಡ್ರಿ, ಎಷ್ಟೇ ಚೇಂಜ್ ಆಗೋದಿಲ್ಲ ಅಲ್ಲ. ಮೊದಲು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನನ್ನ ಜೀವಿತದಲ್ಲಿ ಆದಂಥ ವಿಷಯ ಹೇಳ್ತೀನಿ. ನಾನು ಒಬ್ಬರಿಗೋಸ್ಕರ ಬಹಳಷ್ಟು ಪ್ರಾರ್ಥನೆ ಮಾಡಿದೆ, ಇವತ್ತು ಬಹಳವಾದ ಬದಲಾವಣೆಯನ್ನು ಕಾಣ್ತೀನಿ. ಇವತ್ತು ಅವರು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಮನಸ್ಸು ಮಾಡುವಂಥ ವ್ಯಕ್ತಿಯಾಗಿದ್ದಾರೆ, ಆಲಯಕ್ಕೆ ಬರಲು ಮನಸ್ಸು ಮಾಡುವಂಥ ವ್ಯಕ್ತಿಯಾಗಿದ್ದಾರೆ. ಎಲ್ಲವೂ ಸಾಧ್ಯ ರೀ, ಪ್ರಾರ್ಥನೆಯಿಂದ ನಮ್ಮ ದೇವರಿಂದ ಎಲ್ಲವೂ ಸಾಧ್ಯ. ಪ್ರಾರ್ಥನೆ ಮಾಡೋಣ, ಮೊದಲು ಪ್ರಾರ್ಥನೆ ಮಾಡೋಣ, ನಂತರ ಹೃದಯ ಬದಲಾವಣೆ ಆಗುತ್ತೆ, ಕಠಿಣ ಹೃದಯ ಮೃದು ಆಗುತ್ತೆ. ಅವ್ರು ಕರ್ಕೊಂಬರೋಣ, ಉಪದೇಶ ಮಾಡೋಣ, ಅವ್ರ ತಪ್ಪನ್ನು ತಿದ್ದಿ ಹೇಳೋಣ. ನಮಗೆ ಬೈದ್ರೂ ಪರವಾಗಿಲ್ಲ, ಯಾಕೆಂದರೆ ಒಳ್ಳೆಯದಕ್ಕೆ ನಾವು ಯಾವಾಗಲೂ ಬಯಸ್ಕೊಳ್ಳುವಂಥದ್ದೇ ರೀ. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಒಂದು ಆತ್ಮವು ಕೂಡ ನಷ್ಟವಾಗದಂತೆ ನಾವು ಪ್ರಯತ್ನ ಪಡೋದು ಅವಶ್ಯವಾಗಿದೆ ಪ್ರಿಯರೇ. ಆದ್ದರಿಂದ ಶಿಲುಬೆ ಕರೆ ಏನಂತಂದರೆ, ನಾವು ಯಾವಾಗಲೂ ದೇವರನ್ನ ಪ್ರಚುರಪಡಿಸಿರುವಂತಾಗಿರಬೇಕು ಎಂಬುದಾಗಿ. ಯಾಕೆಂದರೆ ನಾವು ನೋಡ್ತೇವೆ ಸಂಸೋನ ವಿಷಯದಲ್ಲಿ, ಸಂಸೋನ ದೇವರು ಅಭಿಷೇಕ ಮಾಡಿ ಕರೆದ್ರು, ಆದರೆ ಆತನು ದೇವರ ಕರೆಯನ್ನ ಹೀಯಾಳಿಸಿದ, ನಾಯಿ ಅಂತ ಎಳೆಯಲ್ಪಟ್ಟ, ಸತ್ತು ಹೋದ ಎಂಬುದಾಗಿ. ಯೂದನ ವಿಷಯದಲ್ಲಿ ನೋಡ್ತೇವೆ, 3.5 ವರ್ಷ ಕಾಲ ಕ್ರಿಸ್ತನ ಜೊತೆಗೇ ಇದ್ದ. ಕ್ರಿಸ್ತನ ಕರೆ ಏನಂತ ಅವನಿಗೆ ಗೊತ್ತಿತ್ತು, ಆದ್ರೂ ಕೂಡ ಯೇಸು ಕ್ರಿಸ್ತನನ್ನ ಮಾರಿಬಿಟ್ಟ. ಉರುಳಾಕಿಕೊಂಡು ತಲೆ ಕೆಳಗಾಗಿ ಹೊಟ್ಟೆ ಹೊಡೆದು ಕಳ್ಳೆಲ್ಲ ಹೊರಗಡೆ ಬಂದು ಭಯಾನಕವಾದ ಸಾವನ್ನು ಹೊಂದಿದೆ ಎಂಬುದಾಗಿ ನೋಡ್ತೇವೆ. ಅನನ್ಯ ಸಫೈರ ವಿಷಯದಲ್ಲಿ ನೋಡ್ತೇವೆ, ದೇವರ ಕರೆ ಕಾಣಿಕೆ ಕೊಡ್ರಿ ಅಂತ ಇದ್ರೂ ಕೂಡ ಒಂದು ಪಾಲನ್ನ ಮುಚ್ಚಿಟ್ಟುಕೊಂಡ್ರು, ಇಬ್ರು ಸತ್ತು ಹೋದ್ರಂತ ನೋಡ್ತೇವೆ. ಹಾಗಾದ್ರೆ ದೇವರ ಕರೆ ನಾವು ನಿರಾಕರಿಸುವಾಗ ಕ್ಷಮೆ ಇರುತ್ತೆ ರೀ, 1 ಸಾರಿ 2 ಸಾರಿ 3 ಸಾರಿ. ಆದರೆ ನಾವು ಯಾವಾಗಲೂ ದೇವರ ಕರೆ ನಿರಾಕರಿಸ್ತಾ ಹೋದಾಗ ನಮಗೆ ಶಾಪ ಬರುತ್ತೆ ಅನ್ನೋದು ನಾವು ತಿಳ್ಕೊಳ್ಳೋದು ಅವಶ್ಯವಾಗಿದೆ ಪ್ರಿಯರೇ. ಆದರೆ ಯೋಸೇಫನ ವಿಷಯ ನೋಡ್ತೇವೆ, ದೇವರ ಕರೆಗೆ ಕಿವಿಗೊಟ್ಟ, ಐಗುಪ್ತದ ಅಧಿಕಾರಿಯಾದ. ಯೋಬನ ವಿಷಯದಲ್ಲಿ ನೋಡ್ತೇವೆ, ದೇವರ ಕರೆಗೆ ಕಿವಿ ಕೊಟ್ಟ, 2ರಷ್ಟು ಆಶೀರ್ವಾದ ಹೊಂದ. ದಾವಿದನ ವಿಷಯದಲ್ಲಿ ನೋಡ್ತೇವೆ, ದೇವರ ಕರೆಗೆ ಕಿವಿಗೊಟ್ಟ, ಅರಸನಾದ ಎಂಬುದಾಗಿ. ಹಾಗಾದರೆ ಶಿಲುಬೆ ದಾನ ಮಾಡುತ್ತಿರುವ ನಮಗೆ ದೇವರ 5 ರೀತಿಯ ಕರೆ ಕೊಟ್ಟಿದ್ದಾರೆ ಪ್ರಿಯರೇ. ಮೊದಲನೇದಾಗಿ, ನೀನು ವೈಯಕ್ತಿಕವಾಗಿ ಶಿಲುಬೆಯನ್ನು ಹೊತ್ತುಕೊಂಡು ಬಾ. 2ನೇದಾಗಿ, ಕ್ರಿಸ್ತ ನಿಮಿತ್ತ ಪ್ರಾಣ ಕೊಡೋದಕ್ಕಾಗಿ ಸಿದ್ಧಳಾಗು. 3ನೇದಾಗಿ, ಪ್ರೀತಿನ ಅಭ್ಯಾಸ ಮಾಡ್ಕೋ. ಅದು ಬಹಳ ಕಷ್ಟ, ಆದರೆ ಪ್ರೀತಿನ ಅಭ್ಯಾಸ ಮಾಡ್ಕೋ. ನಂಬಿಗಸ್ತಳಾಗಿರು, ಕ್ರಿಸ್ತನನ್ನೇ ಪ್ರಸಿದ್ಧಪಡಿಸು. ನಿನ್ನ ಜೀವಿತ ನೀನು ನೋಡುವಾಗ ಎಲ್ಲರೂ ಹೌದು ಇವನು ಕ್ರಿಸ್ತನ ಮಗನು, ಹೌದು ಇವನು ಕ್ರಿಸ್ತನ ಮಗಳು ಎಂಬುದಾಗಿ ನಮ್ಮ ವಿಷಯ ಸಾಕ್ಷಿ ಹೇಳುವಂಥ ಜೀವಿತ ನಮ್ದಾಗಬೇಕು. ಈ ರೀತಿ ಆಗುವಂಥ ಈ ಮುಂಜಾನೆ ಸಮಯದಲ್ಲಿ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ. ಶಿಲುಬೆಯಲ್ಲಿರುವಂತಹ ಕ್ರಿಸ್ತನ ಕರೆ ಅರ್ಥ ಮಾಡಿಕೊಳ್ಳೋಣ. ನಾವು ಹೇಳುವವರಾಗಿರದೆ, ಮಾತನಾಡುವವರಾಗಿರದೆ, ಅದರ ಪ್ರಕಾರ ನಡೆದು ನಿಜ ಕ್ರೈಸ್ತರಾಗಿ, ನಿಜ ಮಕ್ಕಳಾಗಿ, ಕ್ರಿಸ್ತನ ದೃಷ್ಟಿಯಲ್ಲಿ ಬಲ ನಂಬಿಕಸ್ಥನಾದ ಆಳು ಇವನೇ ಎಂಬುದಾಗಿ ಬಿರುದನ್ನು ಪಡೆದಕ್ಕೋಸ್ಕರ ಓಡೋಣ. ಈ ಒಂದು ಶಿಲುಬೆ ಧ್ಯಾನ ನಿರರ್ಥಕವಾಗೋದು ಬೇಡ. ಶಿಲುಬೆ ಧ್ಯಾನ ಮಾಡಿ ಇನ್ಮೆ ಅದರ ಪ್ರಕಾರ ನಡೆದು ಹೊರಗೆ ಹೋಗುವಾಗ ಜನರು ನಮ್ಮನ್ನ ಇವರು ಕ್ರಿಸ್ತರ ಜನಾಂಗ ಎಂಬುದಾಗಿ ನಮ್ಮನ್ನು ಗುರುತಿಸುವಂಥ ಜೀವಿತ ನಮ್ಮದಾಗುವಂತೆ ದೇವರು ನಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಸ್ತೋತ್ರ ತಂದೆ, ಸ್ತೋತ್ರ ಯೇಸುವೆ. ಹೌದು ಕರ್ತನೆ, ಎಲಿಯನ ಕರೆಗೆ ಎಲಿಶ ಹೋಗೊಟ್ಟು ತಂದೆಲ್ಲವನ್ನ ಅರ್ಪಿಸಿ ನಿನಗೆ ಹಿಂಬಾಲಿಸ್ತಪ್ಪ. ಇವತ್ತು ನಮಗೆ ಕರೆ ಕೊಡ್ತಾ ಇದೆಯಪ್ಪ, ನನ್ನನ್ನು ಹಿಂಬಾಲಿಸು ಎಂಬುದಾಗಿ. ನಮ್ಮ ಹೃದಯವನ್ನು ತೆರೆ ಮಾಡು ಕರ್ತ. ನೀನು ನಮ್ಮ ಹೃದಯದಲ್ಲಿ ಮಾತನಾಡು. ನಿನ್ನ ವಾಕ್ಯ ಹೇಳುತ್ತೆ, ನೀನು ನಮ್ಮನ್ನು ಪರಿಶುದ್ಧ ಮಾಡಿದ್ರೆ ನಾವು ಪರಿಶುದ್ಧರಾಗ್ತೇವೆ, ನೀವು ನನ್ನನ್ನು ಸ್ವಸ್ಥ ಮಾಡಿದ್ರೆ ನಾವು ಸ್ವಸ್ಥನೇ ಆಗ್ತೇನೆ ಎಂಬುದಾಗಿ. ದಯವಿಟ್ಟು ನಮ್ಮನ್ನು ಸ್ವಸ್ಥ ಮಾಡು, ಪಾಪದಿಂದ ಬಿಡಿಸು, ನಮ್ಮಲ್ಲಿರುವಂಥ ಎಲ್ಲ ಕೆಟ್ಟ ಸೈತಾನ ಅಂಧಕಾರ ಶಕ್ತಿಯಿಂದ ಬಿಡುಗಡೆ ಮಾಡಪ್ಪ. ಈ ಒಂದು ಕ್ಷಮೆ, ಮರಣ, ಪುನರುತ್ಥಾನ ಧ್ಯಾನವನ್ನು ನಮ್ಮ ಜೀವಿತದಲ್ಲಿ ಕರ್ತನೆ ನಮ್ಮನ್ನು ಹೊಸತನದಲ್ಲಿ ನಡೆಸಲಿ. ಎಲ್ಲ ಹಳೆ ಸಂಗತಿಗಳು ನಮ್ಮನ್ನು ಬಿಟ್ಟು ಹೋಗಲಿ ಕರ್ತನೆ. ಸಂಪೂರ್ಣ ನೂತನ ಸೃಷ್ಟಿಯಾಗಿ ಇನ್ನು ಮೇಲೆ ಕರ್ತನೆ ಜನರಿಗೆ ಕರ್ತನೆ ನಮ್ಮ ಮಕ್ಕಳಾಗಿ ಕಾಣಿಸಿಕೊಳ್ಳಿಕ್ಕಾಗುವಂತೆ, ನಿನ್ನ ಪ್ರಜೆಗಳಾಗಿ ಕಾಣಿಸಿಕೊಳ್ಳಿಕ್ಕಾಗುವಂತೆ ನಮ್ಮ ನಡೆ ನುಡಿ ಜೀವಿತನ ಪರಿವರ್ತಿಸಿ ಕರ್ತನೆ ನೀನು ನಮ್ಮನ್ನು ಅಭಿಷೇಕಿಸಿ ಆಶೀರ್ವದಿಸಿ ಪ್ರತಿಯೊಬ್ಬೊಬ್ಬರನ್ನ ಈ ಲೋಕದಲ್ಲಿ ಸಾಕ್ಷಿಗಳಾಗಿಡಬೇಕೆಂದು ಯೇಸುವಿನ ದಿವ್ಯ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದೇನಪ್ಪ. ನಿಮಗೆ ಇಂದು ಮುಂದೆ ಎಂದು ಯುಗಾಂತರಲು
ಘನ ಮಾನ ಮಹಿಮೆ ಸ್ತುತಿ ಸ್ತೋತ್ರ ಸದಾಕಾಲ ಉಂಟಾಗಲಿ ಪ್ರಿಯ ಕರ್ತನೆ. ಆಮೆನ್. ಶಿಲುಬೆಯ ವಿಷಯದಲ್ಲಿ ಒಳ್ಳೆಯ ಸಂದೇಶವನ್ನು ನೀಡಿದ ದೇವಸೇವಕರಿಗೆ ನಾವು ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸೋಳಾಗಿದ್ದೇನೆ. ಕೊನೆಯದಾಗಿ ನಾವು ಸಂಗೀತಗಳಲ್ಲಿ 215ನೇ ಸಂಗೀತ ಮೊದಲನೇ 3 ಚರಣವನ್ನು ರಾಗ ಮಾಡೋಣ. 215ನೇ ಸಂಗೀತ ಮೊದಲನೇ 3 ಚರಣವನ್ನು ರಾಗ ಮಾಡೋಣ. ಮೂರ್ಖರ ದುರ್ಮಾರ್ಗವ ಹೊತ್ತು ಕರೆದ ನೋಡೆಯ ಕೇಳಾತನೆ ನಾನು ಕಾಪಾಡುವ. ಕರ್ತನು ಕಲಿಸಿದ ಪ್ರಾರ್ಥನೆಯನ್ನು ಪದ್ಯ ರೂಪವಾಗಿ ಹಾಡೋಣ. ತದನಂತರದಲ್ಲಿ ದೇವ ಸಂದೇಶವನ್ನು ಸಾರಿದಂತ ನಮ್ಮ ಮಧ್ಯದಲ್ಲಿರುವ ದೇವಸೇವಕರು ಬಂದು ಅಂತ್ಯ ಆಶೀರ್ವಾದ ನೀಡಬೇಕಾಗಿ ಕೇಳುತ್ತೇನೆ. ಪರಲೋಕ ಜನಕನೆ ಭವದ ವಿಧಾನವು ನಿರುತವು ಪಾವನವಾಗಿರಲಿ. ಸುರಚಿರವಾಗಿ ನಿರ್ಣಯ ರಾಜ್ಯವು ಧರೆಯಲ್ಲಿ ನೆಲಸಲಿ ಸ್ಥಿರವಾಗಿ. ಆಮೆನ್. ಪರದಾನದಿ ನಿನ್ನ ಚಿತ್ರವು ಧರೆಯೋಳು ನೆರವೇರಲಿ ಅನುದಿನದ ಬುದ್ಧಿ. ಪರಿಪಾಲಿಸು ಎಂಬ ಕೊರತೆಯ ನೀಗಿಸು ವರಸು ಗುಣಾಕರ ದಯಶೀಲ. ಆಮೆನ್. ಕ್ಷಮಿಸೆಮ್ಮ ಪಾಪಗಳನ್ನು ನಾವಿತರರ ಕ್ಷಮಿಸಿದ ತೆರದಿದ ಯಾಕರನೆ. ಕ್ಷೇಮವ ಪಾಲಿಸು ದೀನರ ರಕ್ಷಿಸು ಕಾಮಿತ ಫಲದಾಯಕ ನೀನೇ. ಆಮೆನ್. ಶೋಧನೆಯೊಳಗೆ ಸೇರಸದಿರು ಭೂಮಿ ಶೋಧಕನಿಂದಲೇ ಕಾಯಿ ಪ್ರಭು. ಸಿದ್ಧತೆ ರಾಜ್ಯವು ಬಲವು ಮಹಿಮೆಗಳು ಓದಯದೀಶನೆ ನಿನ್ನವುಗ. ಆಮೆನ್. ಅಂತ ಆಶೀರ್ವಾದಕ್ಕೋಸ್ಕರ ತಲೆಯನ್ನು ಬಾಗಿಸೋಣ. ನಮ್ಮನ್ನು ಸೃಷ್ಟಿ ಮಾಡಿ ಲೋಕದಲ್ಲಿ ಕರ್ತನೆ ನಮ್ಮ ಮಕ್ಕಳಾಗಿ ಜೀವಿಸುವಂತೆ ನಮಗೋಸ್ಕರ ಕರ್ತನೆ ನೀನು ಯೇಸು ಕ್ರಿಸ್ತನ ಕಳಿಸಿಕೊಟ್ಟಿದ್ದಪ್ಪ. ತಂದೆಯಾದ ದೇವರೇ ನಿನಗೆ ಸ್ತೋತ್ರ. ಕ್ರಿಸ್ತನೇ ನನಗೋಸ್ಕರ ಪ್ರಾಣ ಕೊಟ್ಟಾತನೇ ನಿನಗೆ ಸ್ತೋತ್ರ. ಪವಿತ್ರ ಆತ್ಮ ದೇವರೇ ನಮ್ಮನ್ನು ನಡೆಸಿ ಬೋಧಿಸಿ ಕಲಿಸಿ ಮಾರ್ಗದರ್ಶಿಸುವ ತ್ರೈಕ ದೇವರೇ ನಿಮಗೆ ಇಂದು ಮುಂದೆ ಈಗ ಅಂತರಲು ಕೋಟ್ಯಾನು ಕೋಟಿ ಸ್ತೋತ್ರ ಘನಮಾನ ಉಂಟಾಗಲಿ. ಎಲ್ಲ ಘನಮಾನ ಮಹಿಮೆಗಳು ತ್ರೈಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೆನ್. ಜಪಕಾಲ ತಿರಿತೀಗ ವಾಕ್ಯ ಕೇಳಿಕೊಂಡೆವು. ಕರ್ತನಿನ ಆಶೀರ್ವಾದ ತುಂಬದಾಯ ಪಾಲಿಸು. ದೈವ ಜ್ಞಾನ
ವಾಕ್ಯ ಧ್ಯಾನ ಎಲ್ಲರಲ್ಲಿ ಹುಟ್ಟಿಸು, ಎಲ್ಲರಲ್ಲಿ ಹುಟ್ಟಿಸು. ಶುಭ ಸಮಾಚಾರಕ್ಕಾಗಿ ನಿನಗೆಂದು ಸ್ತೋತ್ರವು, ನಮ್ಮಲಾದು ನಿತ್ಯವಾಗಿ ಫಲ ಕೋಡ ಮಾಡಿಸು. ನಿನ್ನ ಪ್ರೀತಿ ಮುಖ ಕಾಂತಿ ನಮಗೆಂದು ತೋರಿಸು, ನಮಗೆಂದು ತೋರಿಸು.